ಈ ಶೋಧನೆಯಲ್ಲಿ ಸೋತೋಗಿ ಪಿಶಾಚಿ ಗುಂಪಿಗೆ ಸೇರಬಾರದು ಅಂತ ದೇವರು ತನಗಿದ್ದ ಆತ್ಮರನ್ನ, ತನಗೆ ದೇವರು ಕೊಟ್ಟ ಆತ್ಮರನ್ನ, ಪರಿಶುದ್ಧ ಆತ್ಮರನ್ನ ದೇವರು ನನಗೂ ನಿಮಗೂ ಕೊಟ್ಟಿದ್ದು ಏನಕ್ಕೆ ಗೊತ್ತಾ? ಯೇಸು ಹೇಗೆ ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ತಂದೆಯ ಸೌಭಾಗ್ಯವನ್ನು ನೋಡಿದ್ರೋ, ಪರಲೋಕ ರಾಜ್ಯವನ್ನು ನೋಡಿದ್ರೋ, ತಂದೆಯನ್ನು ನೋಡಿ ಮುಂದೆ ಹೋದ್ರೋ, ಅದೇ ಪ್ರಕಾರ ನನ್ನ ಈ ಪ್ರಯಾಣದಲ್ಲಿ ನಾನು ಕೂಡ ನನ್ನ ಶಿಲುಬೆಯನ್ನು ಹೊತ್ಕೊಂಡು ತಂದೆ ದೇವರನ್ನ, ಯೇಸು ಕ್ರಿಸ್ತರನ್ನ ನೋಡ್ತಾ ನಾನು ಹೋಗುವಾಗ ನಾನು ಕೂಡ ನನ್ನ ಜೀವಿತದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನು ಲೆಕ್ಕಿಸೋದಿಲ್ಲ. ಇವತ್ತು ನಂದೇನು ಗೊತ್ತಾ, ನಾನು ಎಷ್ಟು ಪ್ರೇಯರ್ ಮಾಡಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ. ನನ್ನ ಗಂಡ ಸರಿಯಿಲ್ಲ, ನನ್ನ ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಇವರೊಬ್ಬರೇ ಸಂತರು, ಇನ್ಯಾರು ಸರಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಂದ್ರೆ ನೀವೇ ಸರಿ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಸರಿದ್ರೆ ಏನು ಗೊತ್ತಾ ಬರುತ್ತೆ ನಿಮ್ಮ ಬಾಯಿಂದ? ಯೇಸುಗೆ ಶೋಧನೆ ಇತ್ತು, ಯೇಸುಗೆ ಶಿಲುಬೆ ಇತ್ತು. ಯೇಸು ಒತ್ತಿದ್ದು ಅವ್ರ ಶಿಲುಬೆ ಅಲ್ಲ, ನನ್ನ ಶಿಲುಬೆ. ನಾವು ಒತ್ಕೊಳ್ಳೋದು ಯಾರ ಶಿಲುಬೆ? ಯೋಚನೆ ಮಾಡಿ. ಯೇಸು ಒತ್ತಿದ್ದು ನನ್ನ ಶಿಲುಬೆ, ನಾವು ಒತ್ಕೊಳ್ಳೋದು ಯಾರ ಶಿಲುಬೆ? ಈಗ ನಮ್ಮ ಶಿಲುಬೆ ಒತ್ಕೊಂಡು ಹೋಗೋಕ್ಕೂ ನಮಗೆ ಭಾರ. ಯೇಸು ಒತ್ತಿದ್ದು ಅವ್ರ ಶಿಲುಬೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೇಸು ಒತ್ತಿದ್ದು ಅವ್ರ ಶಿಲುಬೆ. ಆಕ್ಚುಲಿ ಬೈಬೇಕು ಯಾರು? ಯೇಸು ನಮ್ಮನ್ನ, ಏ ಅನಿತಾ ಏನ್ ಮುಟ್ಟಾಳಿ ತರ ಬದುಕಿದ್ಯಲ್ಲ, ನಿನ್ ಶಿಲ್ಬೆ ನಾನು ಹೊರಬೇಕಾ ಅಂತ ನನ್ನ ಬೈಬೇಕು ಯೇಸು. ಅಂಥೋಣಿ ಏನ್ ಬುದ್ಧಿ ಇಲ್ದಿರ ಬದುಕ್ತಾ ಇದೆಯಲ್ವಾ, ನಿನ್ ಶಿಲುಬೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ಕೂಡ ಏನೋ ಮಾಡ್ತಾ ಇರೋದು ಅಂತ ನನ್ನನ್ನ ನಾಶ ಮಾಡ್ಬೇಕು ಯೇಸು. ಆದ್ರೆ ಅವ್ರು ಏನೋ ಮಾಡ್ತಾ ಇಲ್ಲ, ಅವರು ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಗ್ಯಾರಂಟಿ ಇದೆಯಾ ನಿಮ್ಗೆ? ಇವತ್ತು ನಾನು ನೀವು ಸಂಜೆ ಉಳಿದಿರೋದು ದೇವರ ಕೃಪೆಯಿಂದ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ನಿಮಗೆ ಗ್ಯಾರಂಟಿ ಇದ್ರು ಇಲ್ಲ ಅಂದ್ರು ಅದೇ ಸತ್ಯ. ಯಾಕೆಂದ್ರೆ ಇವತ್ತು ಅನೇಕ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಮನೆಗಳು ಕುಸಿದೋಗಿದೆ, ಪ್ರವಾಹ ನೀರು ಹರಿತಾ ಇದೆ, ರಾತ್ರಿ ಇದ್ದವರು ಬೆಳಗ್ಗೆ ಒಬ್ಬರು ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ನೀವು ಸುಖದಿಂದ ಹೊಟ್ಟೆ ತುಂಬ ಉಂಡು ನೆಮ್ಮದಿ ಇರುವಾಗ, ಆ ನಾಡಿನಲ್ಲಿ ಜೀವಿಸುವಾಗ ನಿಮ್ಮನ್ನು ನಡೆಸುತ್ತಿರುವಂಥ ದೇವರಿಗೆ ಧನ್ಯವಾದವನ್ನ, ಸ್ತೋತ್ರವನ್ನು ಅರ್ಪಿಸಿ ಜೀವಿಸ್ರಿ ಅಂತೇಳಿ ಧರ್ಮೋಪದೇಶ ಕಾಂಡ ಪುಸ್ತಕ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ನಾವು ಎಷ್ಟು ಸಮೃದ್ಧಿಯಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಯಾವ ಮಳೆ ಬಂದ್ರು, ಯಾವ ತೊಂದರೆಗಳಾಗ್ತಾ ಇದ್ರು, ನಮ್ಮನ್ನು ಯಾವುದು ತಾಕದಂತೆ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮ್ಮನ್ನು ಇಟ್ಟಿರುವಾಗ ನಾವೆಷ್ಟು ಕೃತಜ್ಞತೆ ಉಳ್ಳ ಮಕ್ಕಳಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ಅವರಿಗಾಗಿ ನಾವು ಪ್ರಾರ್ಥಿಸುವಂಥ ಒಂದು ಭಾರ ನಮ್ಮ ಮೇಲಿದೆ. ಆದರೆ ನಾವು ಆರಾಮಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಮಾತ್ರವಲ್ಲ, ಅನೇಕ ಕಡೆಗಳಲ್ಲಿ ಅನೇಕ ಮಕ್ಕಳು ಒಂದು ವೇಳೆ ಶುಭ ಸಂದೇಶವನ್ನು ಆಲಿಸಿ ಸತ್ತಿದ್ರೆ ಅದೊಂಥರ ದೇವರಿಗೆ ಸ್ತೋತ್ರ. ಯಾಕೆಂದ್ರೆ ದೇಹ ಹೋಗಿದೆ, ಆತ್ಮ ಯೇಸುವಿನ ಹತ್ರ ಇರುತ್ತೆ. ಆದರೆ ಶುಭ ಸಂದೇಶ ಆಲಿಸದೆ ಹೋಗ್ಬಿಟ್ರೆ ಆತ್ಮನೂ ನಷ್ಟ, ದೇಹನೂ ನಷ್ಟ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಶುಭ ಸಂದೇಶ ಸಾರುವಂತ ಹೊಣೆ ನಮ್ಮೊಬ್ಬೊಬ್ಬರ ಮೇಲಿದೆ. ಅನೇಕರಿಗಾಗಿ ಪ್ರಾರ್ಥಿಸುವ ಹೊಣೆ ನಮ್ಮೊಬ್ಬೊಬ್ಬರ ಮೇಲಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಹೆಚ್ಚೆಚ್ಚಾಗಿ ಯೇಸುವಿನ ಆ ವಾಕ್ಯಗಳಲ್ಲಿ ನೆಲೆಗೊಂಡು ಜೀವಿಸಬೇಕು. ಯೇಸುವನ್ನು ಹಿಂಬಾಲಿಸುವವರು ನಾವು ಆಗಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಆಗ ಮಾತ್ರವೇ ನಾವು ಆ ಪ್ರೀತಿಯನ್ನು ಅನುಭವಿಸಿ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮೊನ್ನೆ ನಾನು ಇದೇ ವಾಕ್ಯಗಳನ್ನು ಹೇಳ್ತಾ ಇದ್ದೆ. 8ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ. ಸ್ವಲ್ಪ ತೆಗಿತೀರಾ? 8ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. 34ರಿಂದ ಯಾರಾದರೂ ಓದ್ತೀರಾ? ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು, ನೋಡಿ ಇಲ್ಲಿ ಒಂದು ಹಂಗೆ ಲೊಕೇಶನ್ ಹಂಗೆ ಒಂದೊಂದೇ ಪಾಯಿಂಟ್ ಓದೋಣ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ಯೇಸು ಸ್ವಾಮಿ ಮನುಷ್ಯನಿಗೆ ಬಹಳ ಸ್ವತಂತ್ರವನ್ನು ಕೊಟ್ಟು ಕರೀತಾ ಇದ್ದಾರೆ. ಫೋರ್ಸ್ಫುಲ್ ಯಾರನ್ನೂ ಕರೀತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಕೂಡ ದೇವರು ಕರೆದಿದ್ದಾರೆ.
ಆದರೆ ನಿಮ್ಮನ್ನು ಫೋರ್ಸ್ ಮಾಡಿ ನನ್ನ ಹಿಂಬಾಲಿಸಿ ಅಂತ ಅವ್ರು ಹೇಳಲ್ಲ. ಅವ್ರು ಹೇಳ್ತಾರೆ ನನ್ನ ಹಿಂಬಾಲಿಸಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಜನರು ಇದ್ದಾರೆ, ಜೊತೆಯಲ್ಲಿ ಶಿಷ್ಯರು ಇದ್ದಾರೆ, ಆಯ್ಕೆಯಾದ ಶಿಷ್ಯರು ಇದ್ದಾರೆ, ಮಾತ್ರವಲ್ಲ ಅಲ್ಲಿ ಜನ ಕೂಡ ಇದ್ದಾರೆ. ಅಂದ್ರೆ ಯಾರಿಗಾದರೂ, ಅಂದ್ರೆ ಯಾರು ಬೇಕಾದರೂ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಅಂತ ಇಲ್ಲ. ಇಲ್ಲಿ ಯಾರು ಬೇಕಾದರೂ ಯೇಸುವಿನ ಕರೆಗೆ ಹೋಗುಟ್ಟು ಅವರನ್ನು ಹಿಂಬಾಲಿಸಬಹುದು. ಎಲ್ಲರಿಗೂ ಸ್ವತಂತ್ರ ಇದೆ. ಹಲ್ಲೆಲೂಯ. ನನಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ನೋವಾಗ್ತಾ ಇರೋ ವಿಷಯ ಏನು ಗೊತ್ತಾ? ಕರೆಯಲ್ಪಟ್ಟ ನಾವು ಯಾರು ಕೂಡ ಆ ಕರೆಗೆ ನ್ಯಾಯ ತೀರಿಸದೆ, ಆ ಕರೆಗೆ ಹೋಗುಡದೆ, ಆ ಕರೆಯನ್ನ ತಿರಸ್ಕರಿಸಿ ನಮ್ಮ ಇಷ್ಟಕ್ಕೆ ನಾವು ಬದುಕ್ತಾ ಇರೋದ್ರಿಂದ ಇವತ್ತು ಅನೇಕರು, ಅದು ಯಾರು, ರಾಮಸ್ವಾಮಿ, ನಾಗರಾಜು, ಕೆಂಪೇಗೌಡ, ಇವರುಗಳನ್ನು ಯೂಸ್ ಮಾಡಿ ದೇವರು ಶುಭ ಸಂದೇಶ ಸಾರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಂಥೋನಿ, ಗ್ಲೆನ್, ಜೋಸೆಫ್ ಎಲ್ಲ ಸುಮ್ಮನೆ ಇರೋದ್ರಿಂದ ಯೇಸು ಸ್ವಾಮಿ, ಪವಿತ್ರಾತ್ಮರು ಏನು ಗೊತ್ತಿಲ್ಲದ ಅನೇಕ ಅನ್ಯ ಜನರಿಗೆ ತಮ್ಮ ಆತ್ಮರನ್ನ ಕೊಟ್ಟು ಅವರ ಮುಖಾಂತರ ಶುಭ ಸಂದೇಶವನ್ನ ಹಂಚ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಸ್ವಕೀಯ ಜನ, ಅವರ ಸ್ವಂತದವರು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕಾರ್ಯವನ್ನು ಮಾಡ್ತಾ ಇಲ್ಲ. ಅದು ಎಷ್ಟು ಮಹತ್ವವಾದದ್ದು ಅನ್ನುವಂಥ ಆ ಸತ್ಯದ ಅರಿವು ನಮಗಾಗ್ಲಿಲ್ಲ. ಆದ್ರಿಂದನೇ ದೇವರು ಅನೇಕರನ್ನ ಎಬ್ಬಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಓದಿ, ಲೊಕೇಶನ್ ಓದಿ, ಸ್ಟಾರ್ಟಿಂಗ್ ಇಂದ ಓದ್ತೀರಾ ಸ್ವಲ್ಪ. ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು, ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು, ಕೇಳಿಸ್ಕೊಳ್ಳಿ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಯಾರನ್ನು ಹಿಂಬಾಲಿಸಲಿ. ಓಕೆ, ನಾನಿಲ್ಲಿ ಬರುವಾಗ ಇನ್ನೂ ಡೋರ್ ಓಪನ್ ಆಗಿರಲಿಲ್ಲ. ನಾನು ತಿಳ್ಕೊಂಡೆ ಇವತ್ತು ರಜೆ ಅಂದ್ಕೊಂಡೆ. ಸೊ ಜನ ಎಲ್ಲ ತುಂಬ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಹಳ ಸಂತೋಷ. ಯಾತಕ್ಕೆ ಬಂದರು? ಮಾಸಕ್ಕೆ ಬಂದರು. ಸೊ ಬಲಿಪೂಜೆಯಲ್ಲಿ ಭಾಗವಹಿಸಿ ಹೋದರು. ಸೊ ನಾನೆಲ್ಲ ಇವತ್ತು ರಾಜಮ್ಮಕ್ಕ ಇವರೆಲ್ಲ ಸೇರಿಕೊಂಡು ಇಲ್ಲಿ ಏನೋ ಒಂದು ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ ಅನ್ನೋ ಅನ್ಕೊಂಡೆ. ಓಕೆ, ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಇವತ್ತು ಏನು ಹಬ್ಬವನ್ನು ಆಚರಿಸಿದ್ವಿ? ಫ್ರಾನ್ಸಿಸ್ ಝೇವಿಯರ್. ಓಕೆ ಪ್ರಿಯರೇ, ಇವರನ್ನ ಇವತ್ತು ಸ್ಮರಿಸಿಕೊಳ್ಳಿಕ್ಕೆ ಕಾರಣ ಏನು? ಅವರು ತನ್ನ ಇಡೀ ಜೀವಿತವನ್ನ ಶುಭ ಸಂದೇಶಕ್ಕಾಗಿ ಮುಡಿಪಾಗಿ ತಮ್ಮನ್ನೇ ಬರಿದು ಮಾಡಿಕೊಟ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರಿಗೆ ಹೆಡ್ ವೇಟ್ ಅಂತ ಹೇಳ್ತಾರಲ್ವಾ, ಅಹಂಕಾರ ಅಂದ್ರೆ ಯಾವ ರೀತಿ ಅಂದ್ರೆ ಸಿಕ್ಕಾಪಟ್ಟೆ ವಿದ್ಯಾಭ್ಯಾಸ ಮಾಡಿದಂತ ಮನುಷ್ಯ ತುಂಬ. ಸೊ ಹಾಗಾಗಿ ನನಗೆ ವಿದ್ಯಾಭ್ಯಾಸ ಸಾಕು, ನನಗೆ ಲೋಕದಲ್ಲಿ ಒಳ್ಳೆ ಜ್ಞಾನ ಇದೆ, ಸರಿಯಾಗಿ ನಾನು ಓದಿದ್ದೀನಿ, ಆ ರೀತಿ ಬದುಕಿದಂಥ ಮನುಷ್ಯ ಅಂತೇಳಿ ನಾನು ಚರಿತ್ರೆಯಲ್ಲಿ ಓದಿರೋದು. ಕೊನೆಗೆ ಒಂದು ವಾಕ್ಯ ಅವರನ್ನು ಸ್ಪರ್ಶಿಸ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಡೀ ಲೋಕವನ್ನು ಗೆದ್ದು ನಿನ್ನ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ಇದರಿಂದ ಏನು ಪ್ರಯೋಜನ ಅನ್ನುವಂಥ ದೇವರ ವಾಕ್ಯ, ಯೇಸುವಿನ ವಾಕ್ಯ, ಶುಭ ಸಂದೇಶದ ವಾಕ್ಯ ಅವರ ಒಳಗಡೆ ಅನುಭವ ಆದಾಗ ಅವರು ಮನಸ್ಸು ಮಾಡಿದ್ರು. ಯಾರನ್ನ ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡಿ ಯೇಸುವನ್ನು ತಿಳ್ಕೊಂಡ್ರು. ಹಲ್ಲೆಲೂಯಾ. ಫಸ್ಟ್ ಅವರಿಗೆ ಮನಸ್ಸಾಯ್ತು ಏನಂತ, ಈ ವಾಕ್ಯ ನನ್ನೊಳಗಡೆ ಮಾತಾಡ್ತಾ ಇದೆ, ಈ ವಚನ ನನಗೆ ಅನುಭವನ ಕೊಟ್ಟಿದೆ. ಈ ಲೋಕದ ಅನುಭವಕ್ಕೂ ಯೇಸುವಿನ ಅನುಭವಕ್ಕೂ ವ್ಯತ್ಯಾಸ ಇದೆಯಾ ಇಲ್ವೋ? ಖಂಡಿತವಾಗ್ಲೂ ಇದೆ. ಲೋಕದ ಪ್ರೀತಿಗೂ ದೇವರ ಪ್ರೀತಿಗೂ ವ್ಯತ್ಯಾಸ ಇರುತ್ತಾ? ಖಂಡಿತ ಇದೆ. ಪ್ರೈಸ್ ದಿ ಲಾರ್ಡ್. ಅನುಭವಿಸಿದೀವಲ್ವಾ, ಅದರಿಂದನೇ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಸೊ ಅದೇ ರೀತಿ ಈ ವಾಕ್ಯ ಇವರೊಂದಿಗೆ ಮಾತನಾಡಿದಾಗ ಅವರಿಗೆ ಅರಿವಾಯ್ತು, ಈ ವಾಕ್ಯದಲ್ಲಿ ಏನೋ ಇದೆ.
ಈ ಮಾತುಗಳು ಮನುಷ್ಯನ ಮಾತುಗಳಲ್ಲ ಅಂತೇಳಿ ಅವರಿಗೆ ಕನ್ವಿಕ್ಷನ್ ಬಂದಾಗ ಯೇಸುವನ್ನ ಅರಿತುಕೊಳ್ಳಲು ಮನಸ್ಸು ಮಾಡಿದರು. ಅವರು ಮನಸ್ಸು ಮಾಡಿದ ಕಾರಣ ಬೈಬಲಲ್ಲಿರ್ತಕ್ಕಂಥ ಶುಭ ಸಂದೇಶವಾದ ಯೇಸು ಕ್ರಿಸ್ತರು ಅವರಿಗೆ ಪರಿಚಯವಾದರು, ಅನುಭವವಾದರು. ಅನುಭವ ಆದಾಗ ಏನ್ ಮಾಡಿದ್ರು? ತನ್ನ ಇಡೀ ಕುಟುಂಬವನ್ನ, ತನ್ನ ದೇಶವನ್ನ, ಎಲ್ಲವನ್ನ ಪರಿತ್ಯಜಿಸಿ, ಎಲ್ಲವನ್ನ ಬಿಟ್ಟು ಏನ್ ಮಾಡಿದ್ರು? ಯಾರಿಗಾಗಿ ಬಂದ್ರು? ಭಾರತ ದೇಶಕ್ಕೆ. ಎಲ್ಲೋ ಯಾರಿಗಾಗಿ? ಯೇಸುವಿಗಾಗಿ. ಯಾರಿಗಾಗಿ? ಯೇಸುವಿಗಾಗಿ ಮಾತ್ರವೇ. ಹಲ್ಲೆಲೂಯಾ. ಯೇಸುವಿಗಾಗಿ ಬಂದ್ರು ಪ್ರಿಯ ಸಹೋದರ ಸಹೋದರಿ. ಶುಭ ಸಂದೇಶವನ್ನ ಸಾರುವುದಕ್ಕಾಗಿ. ಅವರು ಅನುಭವಿಸಿದ ಪ್ರೀತಿಯನ್ನ ಇನ್ನೊಬ್ಬರು ಅನುಭವಿಸಬೇಕನ್ನುವ ಒಂದೇ ಒಂದು ಉದ್ದೇಶದಿಂದ ತನ್ನ ಸ್ವಂತದವರನ್ನ, ತನ್ನ ತಂದೆ ತಾಯಿಗಳನ್ನ, ತನ್ನ ಬಂಧು ಬಳಗದವರನ್ನ ಎಲ್ಲವನ್ನ ಬಿಟ್ಟು ಏನ್ ಮಾಡಿದ್ರು? ಗೊತ್ತಿಲ್ಲದ ಒಂದು ದೇಶಕ್ಕೆ ಬಂದ್ರು. ಹಲ್ಲೆಲೂಯಾ. ಇವತ್ತು ನಾವು ಒಂದೂರಿಂದ ಒಂದು ಊರಿಗೆ ಹೋಗೋದು ಶುಭ ಸಂದೇಶಕ್ಕೆ ಬಹಳ ಸುಲಭನ ಕಷ್ಟನೋ? ಆದ್ರೆ ಅವತ್ತು ಭಾಷೆ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ದಾರಿಗಳು ಗೊತ್ತಿಲ್ಲ, ಹೇಗೆ ಹೋಗೋದು ಗೊತ್ತಿಲ್ಲ, ಅನೇಕ ರೀತಿಯ ಸಮಸ್ಯೆಗಳ ಮಧ್ಯೆ. ಆದರೆ ಅವರ ಜೀವನದಲ್ಲಿ ಅವರಿಗೆ ಕಾಣಿಸಿದ್ದು ಒಬ್ಬರೇ. ಯಾರು? ಎಲ್ಲಿ ತನಕ ನಿಮ್ಗೆ ಯೇಸು ಕಾಣಿಸೋದಿಲ್ವೋ ನೀವು ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಆಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗ ಯೇಸುವನ್ನ ನೀವು ನೋಡ್ತೀರೋ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ನಿಮ್ಗೆ ಆಗತ್ತೆ. ಎಲ್ಲಿ ತನಕ ಯೇಸುವನ್ನ ನೀವು ನೋಡ್ಲಿಕ್ಕೆ ಆಗೋದಿಲ್ವೋ ಹಿಂಬಾಲಿಸ್ಲಿಕ್ಕೂ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಮೂರು ಜ್ಞಾನಿಗಳು ಏನನ್ನ ನೋಡಿದ್ರು? ನಕ್ಷತ್ರವನ್ನ ನೋಡಿದ್ರು. ಯಾವುದನ್ನ ಹಿಂಬಾಲಿಸಿದ್ರು? ನಕ್ಷತ್ರವನ್ನ. ಅದು ಕಾಣದೆ ಹೋದಾಗ ಏನಾದ್ರು? ಸೈಲೆಂಟ್ ಆದ್ರು. ಪ್ರೈಸ್ ದಿ ಲಾರ್ಡ್. ಅವರು ಸುಮ್ಮನಾದ್ರು. ಹೌದಾ. ಸೊ ಆಮೇಲೆ ಮತ್ತೆ ಅವರಿಗೆ ಅದು ಕಾಣಿಸ್ತು. ಕೊನೆಗೆ ಎಲ್ಲಿ ಭೇಟಿ ಆದ್ರು? ಕೊಟ್ಟಿಗೆಯಲ್ಲಿ. ಯಾರನ್ನ? ಪ್ರಿಯ ಸಹೋದರ ಸಹೋದರಿ, ಆ ಸ್ಟಾರ್ ಅವರಿಗೆ ಕಾಣಿಸಿದ್ರಿಂದ ಅವರಿಗೆ ಫಾಲೋ ಮಾಡ್ಲಿಕ್ಕಾಗಿತ್ತು, ಆ ಸ್ಟಾರ್ ಮುಖಾಂತರ ಯೇಸುವನ್ನ. ಪ್ರಿಯ ಸಹೋದರ ಸಹೋದರಿ, ಅದೇ ಪ್ರಕಾರ ಯೇಸುವನ್ನ ನೀವು ನೋಡುವಾಗ, ವಾಕ್ಯವನ್ನ ನೀವು ವಿಶ್ವಾಸಿಸುವಾಗ, ವಚನದಲ್ಲಿರುವ ಯೇಸುವನ್ನ ನೀವು ವಿಶ್ವಾಸಿಸುವಾಗ, ಆ ವಚನವನ್ನ ಮಾತ್ರವೇ ನೀವು ನೋಡಿಕೊಂಡು ಹೋಗುವಾಗ ನೀವು ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಆ ವಚನವನ್ನು ನೋಡಿ ನೀವು ಪ್ರಯಾಣ ಮಾಡಿ ಒಂದು ದಿವಸ ನಾನು ಮಾತ್ರವಲ್ಲ ನೀವೆಲ್ಲರೂ ಕೂಡ ಗುರಿ ಮುಟ್ತೇವೆ. ಯಾವ ಗುರಿ ಗೊತ್ತಾ? ನಿತ್ಯ ಜೀವವೆಂಬ ಗುರಿಯನ್ನು ಮುಟ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರಿಂದ ನಮ್ಗೆ ಮೊದಲು ಏನ್ ಗೊತ್ತಾ? ಮನಸ್ಸಿರ್ಬೇಕು. ಏನಿರ್ಬೇಕು? ಪಕ್ಕದಲ್ಲಿರೋರ್ಗೆ ಹೇಳಿ, ಏನಂತ ಹೇಳ್ತೀರಾ? ಹಲ್ಲೆಲೂಯಾ. ನಾನು ಹೇಳ್ತೀನಿ, ಅದೇ ಕರೆಕ್ಟ್ ಆನ್ಸರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳಿ, ಯೇಸುವನ್ನ ಹಿಂಬಾಲಿಸ್ಬೇಕಾ? ನಿಮಗೆ ಮನಸ್ಸಿರ್ಬೇಕು. ಹಲ್ಲೆಲೂಯಾ. ಏನಿರ್ಬೇಕು? ಈ ಲೋಕದಲ್ಲಿ ಮನಸ್ಸು ಮಾಡಿ ಸಾಧನೆ ಮಾಡಿದವ್ರನ್ನ ಬೇಕಾದಷ್ಟನ್ನ ನೀವು ನೋಡಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಹೌದಾ? ಈ ಫೋರ್ಡ್ ಎಂಬ ಕಾರನ್ನ ತಯಾರು ಮಾಡಿದಂಥ ವ್ಯಕ್ತಿ ಎಷ್ಟೋ ವರ್ಷಗಳು ಪ್ರಯತ್ನಪಟ್ಟು ಸೋತೋಗಿ ಕೊನೆಗೆ ಬೇಡ ಬಿಡು ಅನ್ನುವ ಮಟ್ಟಿಗೆ ಬಂದು ಇದೊಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಕೊನೆಯದಾಗಿ ಆತನ ಕಾರನ್ನ ಪರಿಚಯ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಆತನು ಸತ್ತು ಎಲ್ಲೋ ಇದ್ದಾನೆ ಈಗ. ಆದರೆ ಆತನು ತಯಾರಿಸಿದ ಕಾರು ಇವತ್ತಿನ ತನಕ ಕಂಪನಿ ಇನ್ನೂ ಕೂಡ ನಡೀತಾನೆ ಇದೆ. ಬಹಳ ಫೇಮಸ್ ಆಗಿ ಬಹಳ ಎಲ್ಲ ಕಡೆಗಳು ಅಲ್ವಾ? ನೋಡಿದಿರಲ್ವಾ? ಇನ್ನು ಇದೆಯಾ ಕಾರು? ಫೋರ್ಡ್ ಕಾರ್ ಇವತ್ತು ಕೂಡ ಓಡ್ತಾ ಇದೆ. ಆತನು ಸತ್ತೋಗಿದ್ದಾನೆ. ಒಬ್ಬ ಮನುಷ್ಯನಿಗೆ ಮನಸ್ಸಾಗಬೇಕು, ನಾನು ಇದನ್ನ ಮಾಡಬೇಕು, ನಾನು ಅಚೀವ್ ಮಾಡಬೇಕು ಅನ್ನುವ ಮನಸ್ಸಿದ್ರೆ ಖಂಡಿತ ಅವನ ಜೀವನದಲ್ಲಿ ಅವನು ಮಾಡ್ತಾನೆ. ಲೋಕಕ್ಕಾಗಿ ನಾವು ಇಷ್ಟೆಲ್ಲ ಮಾಡಿರೋರನ್ನ ನೋಡಿದ್ದೀವಿ. ನಾವು ಕೂಡ ಲೋಕದಲ್ಲಿ ಲೌಕಿಕವಾಗಿ ಅನೇಕ ಚಾಲೆಂಜ್ಗಳನ್ನ ತಗೊಂಡಿದ್ದೀವಿ. ಅದನ್ನ ಅಚೀವ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಕೆಲವರು ಮಾಡಿದ್ದೀರಾ, ಕೆಲವರು ಸೋತೋಗಿರ್ಬೋದು. ಹಲ್ಲೆಲೂಯಾ. ಆದ್ರೆ ಆ ಪರಿಶ್ರಮ ಅಂತೂ ಸಖತ್ತಾಗಿ ಮಾಡ್ತೀವಿ ನಾವು. ಪ್ರಿಯ ಸಹೋದರ ಸಹೋದರ, ಅದನ್ನ ಬದಿಗೊತ್ತಿ ಯೇಸುವನ್ನ ನೋಡಿ ಯೇಸುವನ್ನ ಹಿಂಬಾಲಿಸ್ಲಿಕ್ಕೆ ಮೊದಲು ನೀವು ಮನಸ್ಸು ಮಾಡಿ ನೋಡಿ. ಪ್ರಿಯ ಸಹೋದರ ಸಹೋದರಿ, ಈ ಲೋಕನೆಲ್ಲ ನೀವು ಜಯಿಸೋದು ಪರಲೋಕ ರಾಜ್ಯವನ್ನ ನಿಮ್ಮದಾಗಿಸ್ಕೊಳ್ತೀರಾ. ಹಲ್ಲೆಲೂಯಾ. ಯಾವ ರಾಜ್ಯವನ್ನ? ಹಲ್ಲೆಲೂಯಾ. ಯಾವ ರಾಜ್ಯ? ಆ ಪರಲೋಕ ರಾಜ್ಯದಲ್ಲಿ
ಈ ಲೋಕದಲ್ಲಿದ್ದಾಗೆ ಯಾವುದೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಕ್ಷಣವೂ ಕೂಡ ಅಲ್ಲಿ ನಿಮಗೆ ಕಣ್ಣೀರಿಲ್ಲ, ನೋವಿಲ್ಲ, ನಿರಾಶೆ ಇಲ್ಲ, ದುಃಖ ಇಲ್ಲ, ದುಗುಡ ಇಲ್ಲ, ಅಸಮಾಧಾನ ಇಲ್ಲ, ಯಾವುದೂ ಇಲ್ಲ. ಎಲ್ಲವೂ ಕೂಡ ಯೇಸುವೆ ಆಗಿರ್ತಾರೆ ಅಲ್ಲಿ. ಹಲ್ಲೆಲೂಯಾ. ಅಂಥದ್ದನ್ನ ಪಡ್ಕೊಳ್ಳಿಕ್ಕೆ ನಾವು ಹಿಂಬಾಲಿಸಬೇಕಾಗಿದ್ದು ಯೇಸುವನ್ನ. ಮನಸ್ಸಿರಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ನಮಗೆ ಮನಸ್ಸಿದ್ರೆ ಮಾರ್ಗ. ನೋಡಿ, ನೀವು ಅರಸುರುಗಳ ಪುಸ್ತಕ ಮೊದಲನೇ ಅರಸುರುಗಳ ಪುಸ್ತಕ 8ನೇ ಅಧ್ಯಾಯ ಹಂಗೆ ಇಟ್ಕೊಳ್ಳಿ. ಅಲ್ಲಿ 19ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ ಒಂದು ಸ್ವಲ್ಪ ಓದಿ. 19ರಿಂದ ವಾಕ್ಯ. 1 ಅರಸ 19ನೇ ಅಧ್ಯಾಯ 19ನೇ ವಾಕ್ಯ. ಒಂದು ನಿಮಿಷ ಅಲ್ಲಿ ಓದ್ತಾ ಇದ್ದಾರೆ ಜೋಸಫಣ್ಣ. ಅದೇನೆ ಎಲಿಯನು ಅಲ್ಲಿಂದ. ನೀವು ಯಾವ್ದು ತಗೊಂಡಿದ್ದೀರಾ? 1 ಅರಸ 19ನೇ ಅಧ್ಯಾಯ. ಇಲ್ಲೇ ಇರಬೇಕಾಯ್ತಾ? ನೀವು ಯಾವ್ದಾವ್ದೋ ತೆಗೆದು ಯಾವ್ದಾವ್ದು ಬರೆದಿಟ್ಕೋಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಜೋಸಫಣ್ಣ ಓದಿ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಎಲಿಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳಿತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನ ಎತ್ತುಗಳು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಆನಂತರ ನಿನ್ನನ್ನು ಹಿಂಬಾಲಿಸುವೆನು ಎಂದನು. ಇಲ್ಲಿ ಎಲಿಯ ಕರೆದ್ನ ಆತನನ್ನ. ಪ್ರೈಸ್ ದಿ ಲಾರ್ಡ್. ನೀವೇನಾಗ್ತೀರಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಎಲಿಯ ಏನು ಕರೆದಿಲ್ಲ ಆತನನ್ನ. ಅವತ್ತು ಆತನಿಗೆ ಆ ಕಂಬಳಿಯಲ್ಲಿ ಒಂದು ಅಭಿಷೇಕವನ್ನು ಇಟ್ಟಿದ್ರು ದೇವರು, ಸುಮ್ಮನೆ ಹಾಕದ. ಸೊ ಈಗ ಕರೆದಿಲ್ಲ, ಏನಿಲ್ಲ. ಆತನೇ ಹೇಳ್ತಿದ್ದಾನೆ ಏನಂತ? ನಾನು ಹೋಗಿ ನನ್ನ ಅಪ್ಪ ಅಮ್ಮನಿಗೆ ಬೀಳ್ಕೊಟ್ಟು ನಾನು ನಿಮ್ಮನ್ನ ಹಿಂಬಾಲಿಸ್ತೇನೆ. ಹಲ್ಲೆಲೂಯಾ. ಅಲ್ಲ, ನಿಮ್ಮ ಬಾಯಿಗೆ ಸಕ್ಕರೆ ಹಾಕ ನಿಮ್ಮನ್ನ ಯೇಸು ಕರಿತಾನೆ ಇದ್ದಾರೆ, ಆದರೂ ಕೂಡ ಬರಲ್ಲ ಅಂತಿರಲ್ಲ. ಪ್ರೈಸ್ ದಿ ಲಾರ್ಡ್. ಬೇಜಾರಾಗಲ್ವ ನಿಮಗೆ? ಹಲ್ಲೆಲೂಯಾ. ಅಲ್ಲ, ಇಲ್ಲಿ ಕರೆದೇ ಇಲ್ಲ. ಸ್ವಲ್ಪ ಧ್ಯಾನ ಮಾಡ್ಬೇಕು ನೀವು. ಕರೆದೇ ಇಲ್ಲ, ಒಂದು ಕಂಬಳಿ ಹಾಕಿದಷ್ಟೇ. ಈ ಮನುಷ್ಯ ಏನ್ ಹೇಳ್ತಿದ್ದಾನೆ? ನಾನು ಹೋಗ್ಬಿಟ್ಟು ನನಗೆ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ನಾನು ಬಂದ್ಬಿಡ್ತೀನಿ ಅಂತೇಳಿ ಎಲಿಯನಿಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಇಲ್ಲಿ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತಾ? 1 ವರ್ಷದಿಂದ ಪ್ರತಿ ಮಂಗಳವಾರ ಆರಂಭ ಮಾಡುವಾಗ ಯಾರು ನಿಮ್ಮನ್ನು ಕರೆದಿದ್ದಾರೆ ಅಂತ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ಯಾರು ನಿಮ್ಮನ್ನು ಕರೆದಿದ್ದಾರೆ? ಕರಿತಾನೆ ಇದ್ದಾರೆ. ನನಗೆ ಮಾನ ಮರ್ಯಾದೆ ಇಲ್ಲ, ನಿಮಗಿದೆಯೋ ಇಲ್ಲ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಬರ್ಬೇಕು ತಾನೆ ನಾವು ಯೇಸು ಜೊತೆ. ಹಲ್ಲೆಲೂಯಾ. ಬೇಜಾರಾಗ್ತಾ ಇದೆಯಾ? ನಮ್ಗೆ ಯಾಕೆ ಗೊತ್ತಾ? ನಮಗೆ ಒಂದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ನಾವೆಲ್ಲರೂ ಕೂಡ ಯೇಸುವಿನೊಂದಿಗೆ ಇರಬೇಕು. ಅವ್ರ ಜೊತೆ ಇದ್ದಾಗ ನೀವೆಲ್ಲವನ್ನ ಮರೆಯೋಕ್ಕಾಗತ್ತೆ. ಬೇರೆ ಉದ್ದೇಶ ಇಲ್ಲ. ನಿಮ್ಮನ್ನು ಯೇಸು ಹತ್ರ ಬನ್ನಿ ಅಂತ ಕರಿತಾ ಇರೋದು ನಿಮ್ಮಿಂದ ಏನೋ ನಮಗೆ ಸಿಗುತ್ತೆ ಅಂತ ಖಂಡಿತ ಅಲ್ಲ ಪ್ರಿಯರೇ. ಯೇಸು ಕೊಟ್ಟಂತ ಆ ಆನಂದವನ್ನ ನಾವು ಹೇಗೆ ಅನುಭವಿಸ್ತಾ ಇದ್ದೀವೋ ಅದಕ್ಕಿಂತ ಡಬಲ್ ಆಗಿ ನೀವು ಅನುಭವಿಸ್ಬೇಕನ್ನೋದೇ ನಮ್ಮ ಆಸೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಯಾವ ಉದ್ದೇಶ ಇಲ್ಲ, ಬೇರೆ ಯಾವ ಇಂಟೆನ್ಷನು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಬಹಳ ಖುಷಿ ಅನಿಸ್ಬಿಡ್ತು ಇದನ್ನ. ಯಾಕೆಂದ್ರೆ ಆತ ಹೋಗ್ತಾ ಇದ್ದಾನೆ, ಕಂಬಳಿ ಹಾಕದ. ಅದೇ ಪ್ರಕಾರ ನೀವು ಕೂಡ ಗಾಳ ಹಾಕಬೇಕು. ಪವಿತ್ರಾತ್ಮರಿಂದ ತುಂಬಲ್ಪಟ್ಟವರಾಗಿ ನೀವು ಪ್ಲಾನ್ ಮಾಡಿ ಟ್ರೈ ಮಾಡಿ. ಯಾಕೆ ದೇವ್ರ ಕೆಲಸ ಮಾಡಲ್ಲ ನೋಡಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಮನಸ್ಸಿರ್ಬೇಕು ಪ್ರಿಯರೇ, ಮನಸ್ಸಿರ್ಬೇಕು. ನೋಡಿ, ಈತನಿಗೆ ಕಂಬಳಿ ಹಾಕಿದ ತಕ್ಷಣ ಅವನೇನ್ ಹೇಳ್ತಿದ್ದಾನೆ? ಓದಿಸೋಣ ಸ್ವಲ್ಪ. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಆನಂತರ ನಿನ್ನನ್ನು ಹಿಂಬಾಲಿಸುವೆನು ಎಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲನೇದಾಗಿ ಅವನಿಗೆ ಮನಸ್ಸಾಯ್ತು ಈಗ ಏನಂತ? ನಾನು ಎಲಿಯನನ್ನ ಹಿಂಬಾಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಈಗ ಎಲಿಯನನ್ನ ಹಿಂಬಾಲಿಸೋದೇನೋ ಸರಿ, ಅಪ್ಪ ಅಮ್ಮನನ್ನ ಬೀಳ್ಕೊಡೋದೇನೋ ಸರಿ. ಎಷ್ಟು ಜೊತೆ ಎತ್ತುಗಳು ತಗೋಬಿಟ್ಟಿದ್ದಾನ ಅವನು? ಎಷ್ಟು ಜೊತೆ? ಈಗ ನಮ್ದು ಕೂಡ ನಾವು ಸುಮಾರು ಎತ್ತುಗಳನ್ನ ಕಟ್ಕೊಬಿಟ್ಟಿದ್ದೀವಿ. ಹಲ್ಲೆಲೂಯಾ. ಇದೆಯಾ ಎತ್ತುಗಳು? ನಮಗೆ ಇದೆಯಾ? ಸುಮಾರು ಕಮಿಟ್ಮೆಂಟ್ಸ್. ನಮ್ಮ
ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಕರೆದಾಗಲ್ಲ ನಾವು ಹೇಳೋದೇನೋ ಕಮಿಟ್ಮೆಂಟ್. ನಿಮ್ಮ ಕಮಿಟ್ಮೆಂಟ್ಗೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ಕಮಿಟ್ಮೆಂಟ್ ಕೂಡ ಉದ್ಧಾರ ಆಗೋದು ಯಾವಾಗ ಗೊತ್ತಾ? ನೀವು ಯೇಸು ಜೊತೆ ಬಂದ ಮೇಲೇನೆ. ಪ್ರೈಸ್ ದ ಲಾರ್ಡ್. ಒಂದೇಳ, ನೀವು ಮಾಡ್ಕೊಂಡಿದ್ದೀರಲ್ಲ ಕಮಿಟ್ಮೆಂಟ್, ನೀವೆಷ್ಟು ಸಾಯೋ ತನಕ ಟ್ರೈ ಮಾಡಿ, ನೀವು ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಟ್ರೈ ಮಾಡಿ ನೀವು. ಪ್ರೈಸ್ ದ ಲಾರ್ಡ್. ಇವನಿಗೆ ಗೊತ್ತಾಗ್ಬಿಡ್ತು, ಎಲೀಷನಿಗೆ ಏನಂತ ಗೊತ್ತಾ? ನಾನು ತೀರ್ಮಾನ ಮಾಡಿದ್ದೀನಿ ಎಲಿಯನನ್ನ ಹಿಂಬಾಲಿಸ್ಲಿಕ್ಕೆ. ಈಗ ಇದಿದ್ರೆ ನಾನು ಹಿಂಬಾಲಿಸ್ಲಿಕ್ಕೆ ಆಗಲ್ಲ ಅಂತ ಕನ್ಫರ್ಮ್ ಆಯ್ತು ಅವನಿಗೆ. ಎತ್ತ ತಂದೆ ತಾಯಿ, ಹೇಗೆ ಫ್ರಾನ್ಸಿಸ್ ಝೇವಿಯರ್ ತನ್ನ ತಂದೆ ತಾಯಿ, ಊರು, ದೇಶ, ಬಂಧು ಬಳಗ ಎಲ್ಲ ನೋಡಿ. ಸತ್ಯ ಇದೆ ಪ್ರಿಯರೇ, ಸತ್ಯ ಇದೆ. ನಿಜವಾಗಲೂ ಯೇಸು ನಿಮ್ಮೊಳಗಡೆ ಜೀವಿಸುವಾಗ ಸತ್ಯ ಇದೇನೆ, ನಿಮಗೆ ಯಾರ ಮೇಲೂ ಕೋಪ ಇರೋದಿಲ್ಲ, ಯಾರ ಬಗ್ಗೆ ಕೀಳರಿಮೆ ಇರೋದಿಲ್ಲ. ನಿಮ್ಮ ಒಳಗಡೆ ಒಂದೇ ಒಂದು ಆಸೆ ಇರ್ತದೆ, ನನ್ನಲ್ಲಿ ಜೀವಿಸುವ ಯೇಸುವನ್ನ ಯಾರಲ್ಲಿ ಯೇಸು ಇಲ್ಲವೋ ಅವರಿಗೆ ನಾನು ಹಂಚಬೇಕು. ಇಷ್ಟೇ ನಿಮ್ಮ ಆಸೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಅವಾಗ ಏನು ಮಾಡ್ತೀರ ಗೊತ್ತಾ? ಈ ಗ್ಲೆನ್ ಬೆಂಗಳೂರು ನಂಜನಗೂಡು ಬಿಟ್ಟು ಬಂದು ಯೇಸುಗಾಗಿ ಜೀವಿಸ್ತಾ ಇದ್ದಾರಲ್ಲ, ಹಂಗೆ ನೀವು ಬಿಟ್ಟು ಬರ್ತೀರಿ. ನೀವು ಎಲ್ಲ ಬಂದ್ಬಿಡ್ಬೇಡ್ರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಆ ಥರ ಕರೆ ಇದ್ರೆ ನೀವು ಬನ್ನಿ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಬಿಟ್ಟು ಬರೋಕ್ಕಾಗತ್ತೆ. ನಂದು ಅಂತ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಇವತ್ತು ಮಗ ಬಿಡಲ್ಲ, ಮಗಳು ಬಿಡಲ್ಲ, ಹೆಂಡತಿ ಬಿಡಲ್ಲ, ಮನೆ ಇದೆ, ಕತ್ತೆ ಇದೆ, ಕೋಳಿ ಇದೆ, ನಾಯಿ ಇದೆ, ಬೆಕ್ಕಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಯಾವತ್ತೂ ಕೂಡ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಆಗಲ್ಲ, ಆಗೋದಿಲ್ಲ. ಈ ಎಲೀಷ ಏನ್ ಮಾಡ್ದ? ಇರಪ್ಪ, ಯಾಕೋ ನೀನ್ ಕಂಬಳಿ ಹಾಕಿದಾಗ ನನಗೆ ನನ್ನಲ್ಲೇ ಒಂದು ಬದಲಾವಣೆ ಆಗ್ಬಿಟ್ಟಿದೆ, ನಾನು ನಿನ್ನ ಹಿಂಬಾಲಿಸ್ಬೇಕು ಅಂತ ಆಗ್ಬಿಟ್ಟಿದೆ ಮನಸ್ಸು, ನಾನು ಹಿಂಬಾಲಿಸ್ತೀನಿ ನಿನ್ನನ್ನು, ಇರು ಅಂತ ಹೇಳ್ಬಿಟ್ಟು ನೆಟ್ಟಗೋದ. ಅಪ್ಪ ಅಮ್ಮನಿಗೆ ಮುತ್ಕೊಟ್ನೋ ತುತ್ಕೊಟ್ನೋ ಗೊತ್ತಿಲ್ಲ ನಂಗೆ. ಇದ್ದ ಎತ್ತುಗಳನ್ನೆಲ್ಲ ಏನ್ ಮಾಡ್ಬಿಟ್ರ? ಓದಿ ಸುಮ್ಮನೆ ಸ್ವಲ್ಪ. ಅದಕ್ಕೆ ಎಲಿಯನು, ಹೋಗಿ ಬಾ, ನಾನು ನಿನಗೆ ಮಾಡಬೇಕಾದ್ದನ್ನು ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ನೋಡಪ್ಪ, ನಿನಗೆ ನಾನು ಏನ್ ಮಾಡ್ಬೇಕು ಅದು ದೇವ್ರೇನು ಆಜ್ಞೆ ಕೊಟ್ಟಿದ್ದಾರೋ, ದೇವ್ರು ಏನು ಹೇಳಿದಾರೋ ಮಾಡಿದ್ದೀನಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಈ ತರ ಆಪ್ಷನ್ ಇಲ್ಲ ಬಿಡಿ. ಪ್ರೈಸ್ ದ ಲಾರ್ಡ್. ಓಕೆ, ಇದೆಯಾ? ಕೊಟ್ಟಿಲ್ಲ ಯೇಸು. ಅವನ ಬಂದು ಅಪ್ಪ ಅಮ್ಮನ್ನ ಹೋಗಿ ಮುದ್ದು ಮಾಡಿ ಬರ್ತೀನಿ, ಅಂತ್ಯಕ್ರಿಯೆ ಮಾಡಿ ಬರ್ತೀನಿ ಏನೆಲ್ಲ ಹೇಳಿದ್ದಾರಲ್ವಾ. ಯೇಸು ಏನ್ ಹೇಳ್ತಾರೆ? ಸತ್ತವನ್ ಸಮಾಧಿ ಮಾಡ್ಕೊಳ್ತಾರೆ. ಅದ ಅರ್ಥ ಬೇರೆ ಇದೆ, ಸದ್ಯಕ್ಕೆ ಈಗ ಬೇಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ ಅದರ ಅರ್ಥ ಏನು ಅಂದ್ರೆ, ಶುಭ ಸಂದೇಶಕ್ಕಿಂತ ಇದು ಯಾವುದು ಕೂಡ ದೊಡ್ಡದಲ್ಲ, ಹೆಚ್ಚಿಂದಲ್ಲ, ಅಷ್ಟೇ. ಪ್ರೈಸ್ ದ ಲಾರ್ಡ್. ಅಂದ್ರೆ ನಾನೇ ಶುಭ ಸಂದೇಶ. ಯೇಸು ಹೇಳ್ತಾ ಇರೋದು, ನಾನು ಶುಭ ಸಂದೇಶ. ನನ್ನ ವಿಷಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನನ್ನ ವಿಷಯ ಬಂದಾಗ ಎಲ್ಲವೂ ನಿಲ್ಲೆ. ಹಂಗನ್ಬಿಟ್ಟು ಅಪ್ಪ ಅಲ್ಲಿ ಬಾಡಿ ಬಿಟ್ಬಿಟ್ಟು ಓಡ್ಬಾ, ಮಣ್ಣಾಕದೆ ಓಡ್ಬಾ ಅಂತಲ್ಲ ಯೇಸು ಹೇಳ್ತಾ ಇರೋದು. ನನ್ನ ವಿಷಯ ಬಂದಾಗ, ಶುಭ ಸಂದೇಶ ಅಂತ ಬಂದಾಗ ಇದ್ರ ಮುಂದೆ ಯಾವುದೂ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೆಲವರೆಲ್ಲ ತಪ್ಪಾದ ಅಭಿಪ್ರಾಯಗಳು ತಪ್ಪಾಗಿ ತಗೋಬಿಡ್ತಾರೆ. ಆಮೇಲೆ ಬ್ರದರ್ ಹಂಗೆ ಹೇಳಿದ್ರು, ಬ್ರದರ್ ಹಿಂಗೆ ಹೇಳಿದ್ರು, ಸಿಸ್ಟರ್ ಹಿಂಗೆ ಹೇಳಿದ್ರು ಅಂತ ಹೇಳಿಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸೊ ಆ ರೀತಿಯಲ್ಲಿ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಆಪ್ಷನ್ ದೇವ್ರು ಕೊಟ್ಟಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಒಂದು ಆಪ್ಷನ್ ಇತ್ತು. ಸೊ ಈಗ ಅವನ್ ಏನ್ ಮಾಡ್ದ ಗೊತ್ತಾ? ಹೋಗ್ಬಿಟ್ಟು ಅವನಿಗಿದ್ದ ಎತ್ತುಗಳನ್ನ ಒದಿಸಿದ ಏನ್ ಮಾಡ್ದ? ಊರವ್ರಿಗೆಲ್ಲ ಏನ್ ಮಾಡ್ಬಿಟ್ಟ? ಬಡಿಸ್ಬಿಟ್ಟ. ಊಟ, ಔತಣ ಕೂಟ. ಏನಕ್ಕೆ? ನಾನು ಎಲಿಯನನ್ನ ಹಿಂಬಾಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾರನ್ನ ಹಿಂಬಾಲಿಸ್ಬೇಕು? ಹಾಗಾದ್ರೆ ಎಷ್ಟು ಹಬ್ಬ ಮಾಡಿ ಬರ್ಬೇಕು ನೀವು? ಹಬ್ಬ ಮಾಡಿ ಬರ್ತಾ ಇದ್ದೀವ ನಾವು ಪ್ರೇಯರ್ಗೆ ಬರುವಾಗ? ಮನೆಯಿಂದ ಹಬ್ಬ ಮಾಡಿ ಬರ್ತಾ ಇದ್ದೀವ, ಗೊಣ್ಕೊಂಡು ಬರ್ತಾ ಇದ್ದೀವ? ಸುಮ್ಮನೆ ರಕ್ಕ ರಾಜಕ್ಕ. ಪ್ರೈಸ್ ದ ಲಾರ್ಡ್. ಹೌದಾ? ನೀವು ನಿಜವಾಗ್ಲೂ ಮನೆಯಿಂದ ಬರುವಾಗ, ಇವತ್ತು ನಾನು ಯೇಸುವನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ಇವತ್ತು ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಜೊತೆ ಮಾತಾಡಕ್ ಹೋಗ್ತಾ ಇದ್ದೀನಿ, ನನ್ನ ಪರಲೋಕದ ತಂದೆಯ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವು ಮನೆಯಿಂದನೇ ಒಂದು, ಹೇಗೆ ಈ ಹುಟ್ಟಿದ ಕರು, ಕೊಟ್ಟಿಗೆಯಿಂದ ಹೊರ ಬಂದಂತ ಕರು ಹೇಗೆ ಕುಣಿದು ಕುಪ್ಪಳಿಸ್ತದೋ ಆ ರೀತಿ ನೀವು ಮನೆಯಿಂದ ಧ್ಯಾನಕ್ಕೆ ಬರುವಾಗ, ದೇವರ ವಾಕ್ಯ ಕೇಳಕ್ ಬರುವಾಗ ನೀವು ಬಂದು ನೋಡಿ, ಹೊರಗೆ ವಾಪಸ್ ಹೋಗುವಾಗ ನೀವು ಲಕ್ವ ಹೊಡೆದಿದ್ರು ಕೂಡ ಹೇಗೆ ಆ ಒಂದು ಕರು ಕುಣಿದು
ಕುಪ್ಪಳಿಸ್ತದೋ ನಿಮ್ಮ ಒಳಗಡೆನೂ ಅದೇ ಇರ್ತದೆ, ನಿಮ್ಮ ಬಾಡಿಯಲ್ಲೂ ಕೂಡ ದೇವರು ಆ ಕಾರ್ಯ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಅದಾಗತ್ತೆ ಪ್ರಿಯರೇ. ನೋಡಿ, ಇವನಿಗೆ ಗ್ಯಾರಂಟಿ ಆಯ್ತು. ಎಲಿಷನ್ಗೆ ನಾನು ವಾಪಸ್ ಇದು ಯಾವುದು ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ? ಇಲ್ಲಿ ಓಡ್ತಾ ಇರ್ತದೆ. ಏನಂತ? ಎತ್ತುಗಳಿದೆ, ಎತ್ತುಗಳಿದೆ, ಎತ್ತುಗಳಿದೆ. ನೀವು ಬಂದು ಕೂತ್ಕೊಂಡು ಧ್ಯಾನದಲ್ಲಿ ಯೋಚನೆ ಮಾಡಲ್ವಾ? ಮಗ ಮಲ್ಕೊಂಡಿದ್ದ, ಏನು ಮಾಡ್ತಾವನು? ಮಗ ಮಲ್ಕೊಂಡಿದ್ದ. ಇಲ್ಲಿ ಬ್ರದರ್ ಹೇಳ್ತಾ ಇರ್ತಾರೆ, ನೀವು ನಿತ್ಯ ಜೀವಕ್ಕಾಗಿ ತವಕಪಡಿ, ನಿಮ್ಮ ಚಿಂತಾಭಾರವನ್ನೆಲ್ಲ ಬಿಟ್ಟುಬಿಡಿ ಅಂತ. ಮಗ ಏನು ಮಾಡ್ತಾ ಇದ್ದಾಳೋ? ಓದ್ತಾ ಇದ್ದಾಳೋ? ಮೊಬೈಲ್ ನೋಡ್ತಾ ಇದ್ದಾಳೋ? ಇದೇ ಆಯ್ತು. ಇನ್ನೆಲ್ಲಿಂದ ದೇವರು ಕೊಟ್ಟ ಬಿಡುಗಡೆ ಪಡ್ಕೊಳ್ಳೋಕ್ಕಾಗತ್ತೆ? ಬಿಡಬೇಕು. ನೀವು ಯೋಚನೆ ಮಾಡಿ, ನಿಮ್ಮ ಮಗಳನ್ನ ಚೇಂಜ್ ಮಾಡೋಕ್ಕಾಗತ್ತಾ? ನಿಮ್ಮ ಗಂಡನ ಚೇಂಜ್ ಮಾಡೋಕ್ಕಾಗತ್ತಾ? ಕೆಲವ್ರು ಹೆಣ್ಮಕ್ಳು ಹಿಂಗೆ ದೋಸೆ ತಿರುವಾಗ್ದಂಗೆ ಚೇಂಜ್ ಮಾಡಿಬಿಡಂಗೆ ಬರೀ ಅವ್ರದ್ದೇ ಒಂದು ದಿವಸನೂ ಚೇಂಜ್ ಆಗಲ್ಲ. ಅದನ್ನು ಬಿಟ್ಬಿಟ್ಟು ಯಾವಾಗಲೂ ಯೇಸುವನ್ನು ಧ್ಯಾನ ಮಾಡಿ ನಿಮ್ಗೆ ಗೊತ್ತಿಲ್ದಿರಂಗೆ ಅವರಲ್ಲಿ ಚೇಂಜ್ ಆಗಿರ್ತಾರೆ. ಹಾಲೆಲೂಯ. ಅವ್ರು ಆಗಿರ್ತದೆ, ದೇವರು ಮಾಡ್ತಾರೆ. ಹಾಲೆಲೂಯ. ನೋಡಿ, ಈ ಎಲಿಷನಿಗೆ ಚೆನ್ನಾಗಿ ಅರ್ಥ ಆಯ್ತು. ಇದಿದ್ರೆ ನಾನು ವಾಪಸ್ ಇಲ್ಲಿಗೆ ಬಂದ್ರೆ ಇದನ್ನ ಡಿಪೆಂಡ್ ಆಗ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹೆಂಗೆ ಅಂದ್ರೆ, ಈಗ ತಾಯಿ ತಂದೆ ಇಲ್ಲ ಅಂತ ಇಟ್ಕೊಳ್ಳೋಣ, ತವ್ರ ಮನೆ ಇಲ್ಲ ಅಂತ ಇಟ್ಕೊಳ್ಳೋಣ, ಗಂಡ ಇದ್ದಾರೆ, ಕುಟುಂಬ ಇದೆ. ನಿಮಗೆ ಎಲ್ಲೋಗ್ಲಿಕ್ಕೂ ಒಂದು ಆಪ್ಷನ್ ಇಲ್ಲ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಾ? ಏನೇ ಆದ್ರೂ ಬಾಯಿ ಮುಚ್ಕೊಂಡು ಅಲ್ಲಿರ್ತೀರ. ನಿಮ್ಗೆ ಆಪ್ಷನ್ ಇದ್ರೆ ಏನ್ ಮಾಡ್ತೀರ ಹೇಳಿ? ಪೋರಲೇ. ಪ್ರೈಸ್ ದಿ ಲಾರ್ಡ್. ಇವತ್ತು ಕುಟುಂಬಗಳು ಹೆಚ್ಚು 90% ಹಾಳಾಗ್ಲಿಕ್ಕೆ ಏನು ಕಾರಣ ಗೊತ್ತಾ? ನನಗೂ ಆಗತ್ತೆ ಅನ್ನೋ ಒಂದು ಸರಿ ಅದೇ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು 40 ವರ್ಷದಿಂದ ನೋಡಿದಾಗ ಈ ಆಪ್ಷನ್ ಎಲ್ಲ ಇರಲಿಲ್ಲ. ನಾನಂತೂ ಡೈವರ್ಸ್ ಅನ್ನೋ ಪದನ ಕೇಳಿಸ್ಕೊಂಡೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತೇನಾಗಿದೆ ಅಂದ್ರೆ, ನಾನು ಹೆಣ್ಮಕ್ಳು ದುಡಿಯೋದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ದುಡೀರಿ, ಚೆನ್ನಾಗಿರಿ, ಆದರೆ ಅದು ಅಹಂಕಾರವಾಗಬಾರ್ದು. ನಾನು ಜೀವಿಸ್ತೇನೆ ಅನ್ನುವಂಥದ್ದು ಆಗಬಾರ್ದು. ಪ್ರೈಸ್ ದಿ ಲಾರ್ಡ್. ಹಂಗನ್ಬಿಟ್ಟು ಗಂಡಸರೆಲ್ಲ ಕರೆಕ್ಟ್ ಇದ್ದಾರೆ ಅಂತ ನಾನು ಹೇಳಕ್ ಬರ್ತಾ ಇಲ್ಲ. ಸರಿ ಇಲ್ಲ, ನಿಜ. ವಾಕ್ಯ ಏನು ಹೇಳುತ್ತೆ? ನಿಮ್ಮಲ್ಲಿ ಗಂಡಸರು ಸರಿ ಇಲ್ಲ ಅಂತ ಗೊತ್ತು, ವಾಕ್ಯದಲ್ಲಿ ಇಲ್ಲ ಅಂತ ಗೊತ್ತು. ಆದರೆ ನಿನ್ನ ಸನ್ನಡತೆಯಿಂದ ನೀನು ಅಭಿಷೇಕವನ್ನು ಪಡ್ಕೊಂಡು, ನಿನ್ನ ಆತ್ಮನ ಬಲದಿಂದ ತುಂಬಿಕೊಂಡು, ಪವಿತ್ರ ಆತ್ಮನ ಜೊತೆ ಇದ್ದುಕೊಂಡು ಅವನನ್ನು ಗೆಲ್ಲು. ಪ್ರೈಸ್ ದಿ ಲಾರ್ಡ್. ಇದು ಗಂಡಸಿಗೂ ಹೆಂಗಸರಿಗೂ ಎಲ್ಲರಿಗೂ, ಓಕೆನಾ? ಸೊ ಈಗ ಆ ಕಡೆ ಹೋಗೋದು ಬೇಡ. ಇಲ್ಲಿ ಇವನಿಗೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೇನೇನ್ ಮಾಡ್ದ? ನನಗೆ ಯಾವುದು ಇರಬಾರ್ದು ಅಂತ ಎಲ್ಲ ಕಟ್ ಮಾಡಿ ಬಿಸಾಕ್ದ. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ಕಟ್ ಮಾಡಿ ಹಬ್ಬ. ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನೀಗ? ಎಲಿಯನಿಂದ ಹೋಗ್ತಾ ಇದ್ದೀನಿ. ಅಭಿಷೇಕ ಹೊಂದಿದ ವ್ಯಕ್ತಿ ಜೊತೆ ಹೋಗ್ತಾ ಇದ್ದೀನಿ. ಅದ್ಭುತಗಳನ್ನ, ಪವಾಡ ಕಾರ್ಯಗಳನ್ನ ಮಾಡಿದ ಎಲಿಯನಿಂದ ಹೋಗ್ತಾ ಇದ್ದೀನಿ. 3 ವರ್ಷ ಮಳೆ ಬರದಂಗೆ ತಡೆದ, ಆಮೇಲೆ ಮರೆ ಸುರಿಸಿದಂತ ವ್ಯಕ್ತಿಯ ಜೊತೆ ಹೋಗ್ತಾ ಇದ್ದೀನಿ ಅಂತೇಳಿ ಅಷ್ಟು ಸಂತೋಷ ಪಡಬೇಕಾದ್ರೆ, ಪುನರುತ್ಥಾನರಾದ ಯೇಸು ಕೈ ಚಾಚಿ ಬನ್ನಿ ಬನ್ನಿ ಅಂತ ನಮ್ಮನ್ನ ಪ್ರತಿದಿನ ಕರಿತಾ ಇದ್ದಾರಲ್ವಾ? ಆ ಯೇಸುವಿನ ಕರೆಗೆ ಹೋಗ್ಬಿಟ್ಟು ಎಷ್ಟು ಆನಂದದಿಂದ ಯೇಸುವನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ. ಯೇಸುವಿನಿಂದ ಹೋದ್ರೂ ಕೂಡ ನಮ್ದೊಂದು ಏನಾದರೂ ಒಂದು ಕಮಿಟ್ ಅಲ್ಲ, ಏನೋ ಒಂದು ಅವ್ರ ಹತ್ರ ಏನೋ ಒಂದು ಗುರಿ ಇಟ್ಕೊಂಡೇ ಹೋಗೋದು. ಅವ್ರ ಹತ್ರ ಏನಾದರೂ ಕೇಳಕ್ಕೆ ಹೋಗೋದು. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ಆತನ ಬೇಕು ಅಂತ ಹೋಗ್ತಾ ಇದ್ದೀವ? ಇಷ್ಟು ಬೋಧನೆಗಳಾದ್ರೂ ಕೂಡ ಅವ್ರು ಬೇಕು ನನಗೆ, ಅವರಿಂದ ನನಗೇನು ಬೇಡ, ಅವ್ರು ಬೇಕು ನನಗೆ, ಅವ್ರು ಬೇಕು ನನಗೆ. ಈ ಮನಸ್ಸಿಂದ ನೀವು ಮಾಡಿ ನೋಡಿ, 500 ವರ್ಷ ಆದರೂ ಕೂಡ ಫ್ರಾನ್ಸಿಸ್ ಝೇವಿಯರ್ ಇನ್ನೂ ಜೀವಂತವಾಗಿ ಬದುಕಿರುವಂತೆ ನೀವು ಯೇಸುವಿಗಾಗಿ ಮಾತ್ರ ಜೀವಿಸಿ ನೋಡಿ. ನೀವು ಸತ್ತ ಮೇಲೆ 100 ವರ್ಷ ನಿಮ್ಮನ್ನ ಗುರುತಿಸ್ಕೊಳ್ತಾರೆ, ನಿಮ್ಮನ್ನ ನೆನೆಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಫ್ರಾನ್ಸಿಸ್ ಝೇವಿಯರ್ ಏನಾದ್ರು ಹೇಳ್ತಿದಾರಾ? ಹಬ್ಬ ಮಾಡಿ ನಂದು ಅಂತ. ಯಾರು ಮಾಡ್ತಾ ಇರೋದು? ಯಾಕೆ ಮಾಡ್ತಾ ಇರೋದು? ಅವ್ರು ಜೀವಿಸಿದ ಯಾರಿಗಾಗಿ? ಹಿಂಬಾಲಿಸಿದ ಯಾರನ್ನ? ನೀವು ಮಾಡಿ ನೋಡಿ. ಆಗ ಮುಂದೆ ನಿಮ್ಮ ಮಕ್ಕಳು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಮಾರ್ಕನ ಶುಭ ಸಂದೇಶಕ್ಕೆ ಬರೋಣ. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ. ಈಗ ಮೊದಲನೇದಾಗಿ ಮನಸ್ಸಿರ್ಬೇಕು, ಎರಡನೇದಾಗಿ ಏನಿರ್ಬೇಕು? ಪರಿತ್ಯಜಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಿತ್ಯಜಿಸಲಿಲ್ಲ ಅಂದ್ರೆ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಆಗೋದಿಲ್ಲ. ಪರಿತ್ಯಜಿಸೋದಂದ್ರೆ ನಾನು ಈ ಲೋಕಕ್ಕೆ ಸಾಯ್ಬೇಕು. ಹಲ್ಲೆಲೂಯಾ. ಏನಾಗ್ಬೇಕು? ಸಾಯ್ಬೇಕು. ಸತ್ರೆ ಮಾತ್ರವೇ. ದೇವರು ವಾಕ್ಯ ಹೇಳುತ್ತಲ್ವಾ 12:24, ಯೌವನ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಏನ್ ಕೊಡಲ್ಲ?
ನಾವು ಫಲ ಕೊಡ್ತಾ ಇಲ್ಲ, ಯಾಕೆ ಹೇಳಿ? ಸತ್ತಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ವ ಮನ್ಮು ಸಚ್ ಪವಲವಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಶರೀರದಲ್ಲ. ಅಯ್ಯೋ ಅಯ್ಯೋ ದೇವರೇ, ಬೈಬಲೇ ಉಲ್ಟಾಗೋಯ್ತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಶರೀರದಲ್ಲಿ ಸತ್ತವರಾಗಬೇಕು, ಆತ್ಮದಲ್ಲಿ ಜೀವಂತರಾಗಬೇಕು. ಇವತ್ತು ನಾವು ಶರೀರದಲ್ಲಿ, ಶರೀರ ಸ್ವಭಾವದಲ್ಲಿ, ಲೋಕದಲ್ಲಿ ಸತ್ತಿಲ್ಲ. ಅದಕ್ಕೇನೆ ಆತ್ಮದಲ್ಲಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಅದನ್ನೇ ಯೇಸು ಹೇಳಿದ್ದು, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯ್ಬೇಕು. ನೀವು ನಾನು ಒಬ್ಬೊಬ್ಬರು ಗೋಧಿಯ ಕಾಳಾಗಿದ್ದೇವೆ, ನಾವು ಸಾಯ್ಬೇಕು ಭೂಮಿಯಲ್ಲಿ. ಪ್ರಿಯ ಸಹೋದರ ಸಹೋದರಿ, ಯೇಸು ಸತ್ತಿಲ್ಲ ಅಂದಿದ್ರೆ ಪುನರುತ್ಥಾನ ಇರ್ತಾ ಇರಲಿಲ್ಲ. ನೀವು ಸತ್ತಿಲ್ಲ ಅಂದ್ರೆ ನಿಮ್ಗೆ ಪುನರುತ್ಥಾನ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಸಾವು ಅಷ್ಟು ಶಕ್ತಿ ಉಳ್ಳದ್ದು. ಸಾಯ್ಬೇಕು ನಾವು ಒಬ್ಬೊಬ್ರು. ಯೇಸು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಸತ್ರ. ಇವತ್ತು ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಜನಸಂಖ್ಯೆಯಲ್ಲಿ ಯಾರ ಸಂಖ್ಯೆ ಜಾಸ್ತಿ? ಯಾರ ಸಂಖ್ಯೆ? ಎಷ್ಟು ಬೀಜ ಬಿತ್ತನೆ ಆಯ್ತು? ಅವರು ಇಷ್ಟು ಕ್ರೈಸ್ತರು ಇದಾರಲ್ವಾ, ಅಷ್ಟು ಕ್ರಿಸ್ತರು ಉಗಮವಾಗ್ಲಿಕ್ಕೆ ಎಷ್ಟು ಬೀಜ ಬಿತ್ತನೆ ಆಗಿದೆ? ಒಂದೇ ಒಂದು ಬೀಜ. ಯಾವ ಬೀಜ? ಯೇಸು ಎಂಬ ಬೀಜ. ಹಲ್ಲೆಲೂಯ. ಯೇಸು ಎಂಬ ಒಂದು ಬೀಜ ಬಿದ್ದು ಅದು ಸತ್ತ ಕಾರಣ ಅವರು ಪುನರುತ್ಥಾನರಾಗಿದ್ದಾರೆ. ಅವರು ಪುನರುತ್ಥಾನರಾದ ಕಾರಣ ಪ್ರಪಂಚದಲ್ಲಿ ಎಷ್ಟೋ ಫಲಗಳು ಅವರಿಂದ ಹುಟ್ಕೊಂಡಿದೆ. ಹಲ್ಲೆಲೂಯ. ಹಾಗಾದ್ರೆ ಕ್ರೈಸ್ತನ ಮಗನಾದ ಮಗಳಾದ ನಾನು ಈ ಲೋಕದಲ್ಲಿ ಸತ್ತಾಗ ನನ್ನ ಮುಖಾಂತರವೂ ಕೂಡ ಅನೇಕ ಗೋಧಿಯ ಕಾಳುಗಳು ಬೆಳೀತದ ಇಲ್ವೋ? ಈಗ ನೀವೆಲ್ಲ ಕ್ರೈಸ್ತರು, ಹೌದಾ ಅಲ್ವಾ? ಹೌದು. ಓಕೆ. ಎಷ್ಟು ವರ್ಷದಿಂದ? ಹುಟ್ಟಿದಾಗಿಂದ. ಪ್ರೈಸ್ ದಿ ಲಾರ್ಡ್. ಹೇಳ್ಬಿಟ್ಟು ಉಗಿಸ್ಕೊಳ್ಳೋದು ಹಿಂಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಕಡೆ ಹಂಗೆ, మేము పుట్టు క్రైస్తులు 70 ఏండ్ల ఇంకా మేము క్రైస్తులు అంట. ప్రైజ్ ది లార్డ్, హల్లెలూయా. 70 ವರ್ಷದಿಂದ 80 ವರ್ಷದಿಂದ ಸತ್ಯ ಹೇಳಿ ಇಲ್ಲಿ ಕೂತ್ಕೊಂಡಿರೋರು. ಬೇರೆಯವ್ರ ಬಗ್ಗೆ ಬೇಡ ನಮಗೆ, ನೀವು ಬೇಜಾರು ಮಾಡ್ಕೋಬೇಡಿ. ಈಗ ಯೇಸು ಕ್ರಿಸ್ತ ಎಂಬ ಬೀಜ ಸತ್ತು ಪುನರುತ್ಥಾನರಾಗಿ ಕೋಟಿ ಕೋಟಿ ಮಕ್ಕಳು ಇವತ್ತು ಫಲಭರಿತವಾಗಿದ್ದಾರೆ. ಸೊ ನಾನು ಒಬ್ಬ ಕ್ರೈಸ್ತನಾಗಿ, ಒಬ್ಬ ಕ್ರೈಸ್ತ ಮಗನು ಮಗಳಾಗಿ, ನನ್ನ ಮುಖಾಂತರ ನಾನು ಸತ್ತು ನನ್ನ ಮುಖಾಂತರ ಎಷ್ಟು ಗೋಧಿಯ ಕಾಳು ಫಲ ಬಂದಿದೆ. ಎಷ್ಟು ಜನ ನಿಮ್ಮನ್ನ ಹಿಂಬಾಲಿಸಿ ನಿಮ್ಮ ಮುಖಾಂತರ ಕ್ರೈಸ್ತರಲ್ಲ ಅಕ್ರೈಸ್ತರು, ನಾನು ಯೇಸುವನ್ನ ನಿನ್ನಲ್ಲಿ ಕಂಡಿದ್ದೇನೆ, ನಿನ್ನ ಜೀವಿತ ಯೇಸುವಿನಂತೆ ಇದೆ, ನಾನು ಕೂಡ ನಿಮ್ಮ ಆಲಯಕ್ಕೆ ಬರ್ತೇನೆ, ನಾನು ಕೂಡ ನೀವು ಜೀವಿಸಿದಾಗೆ ಜೀವಿಸಬೇಕು, ನಾನು ಕೂಡ ಕ್ರಿಸ್ತನನ್ನು ಹಿಂಬಾಲಿಸಬೇಕು, ನಾನು ಕೂಡ ಪರಲೋಕ ರಾಜ್ಯ ಸೇರ್ಕೋಬೇಕು ಅಂತೇಳಿ ನಿಮ್ಮ ಹತ್ರ ಬಂದು ಕೇಳಿಕೊಂಡು ಎಷ್ಟು ಮಂದಿ ನಿಮ್ಮ ಮುಖಾಂತರ ಯೇಸು ಪರಿಚಯ ಆಗಿದ್ದಾರೆ? ಇದೆಲ್ಲ ಅರ್ಥ ಆಗಲ್ಲ? ಅರ್ಥ ಆಯ್ತಾ? ಓಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋದೇನು ನಾವು? ಹುಟ್ಟು ನೋಡಿ, ಕ್ರೈಸ್ತರಿಗೆ ಮಕ್ಕಳಾಗಿ ಕುಟುಂಬ ಆಗೋದೆಲ್ಲ ಬೇಕಾಗಿರೋದು ನಿಮ್ಮ ಮುಖಾಂತರ ಆತ್ಮಿಕ ಮಕ್ಕಳು ಹುಟ್ಟಬೇಕು. ಹಲ್ಲೆಲೂಯಾ. ಯಾರು ಹುಟ್ಟಬೇಕು? ಆತ್ಮಿಕ ಮಕ್ಕಳು ಹುಟ್ಟಬೇಕು. ನಿಮ್ಮ ಒಬ್ಬೊಬ್ಬರ ಮುಖಾಂತರ ಒಂದು 100 ಮಂದಿ, ಆಗ ನೋಡಿ ಪರಲೋಕ ರಾಜ್ಯದಲ್ಲಿ ನಿಮಗೆ ಸಿಗುವ ಆ ಒಂದು ಪ್ರತಿಫಲ, ನಿಮಗೆ ಸಿಗುವಂತ ಸ್ವಾಗತ ಹೆಂಗಿರ್ತದೆ ಗೊತ್ತಾ? ಊಹೆ ಮಾಡ್ಲಿಕ್ಕಾಗಲ್ಲ ಪ್ರಿಯ ಸಹೋದರ ಸಹೋದರಿ. ದುಂದುಗಾರ ಮಗ ಪಾಪ ಜೀವನವನ್ನು ಬಿಟ್ಟು ಯೇಸುವಿನ ಕಡೆಗೆ ತಿರುಕೊಂಡಾಗ ಎಂಥ ಆನಂದ ಪರಲೋಕದಲ್ಲಿ. ಇನ್ನು ಒಂದು 100 ಆತ್ಮವನ್ನ ನೀನು ದೇವರ ಕಡೆಗೆ ಕರ್ಕೊಂಡು ಬಂದು ದೇವರ ರಾಜ್ಯಕ್ಕೆ ನೀನು ನಡೆಸುವಾಗ, ಹಾಗಾದ್ರೆ ಒಂದು ಆತ್ಮಕ್ಕೆ ಇಷ್ಟು ಹಬ್ಬ ಸ್ವರ್ಗದಲ್ಲಾದರೆ 100 ಆತ್ಮವನ್ನ ನೀನು ದೇವರ ಕಡೆಗೆ ನಡೆಸುವಾಗ ಎಂಥ ಹಬ್ಬ ನಿನ್ನ ಹೆಸರಿನಲ್ಲಿ ಪರಲೋಕದಲ್ಲಿ ಮಾಡ್ಬೋದು. ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮನ್ನ ಹಂಗೆ ಕೆಲವರು ಇಲ್ಲಿ ಸತ್ತೋದಾಗ ಬ್ಯಾಂಡ್ ಬಡಿದು ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ದೇವದೂತರು ಬ್ಯಾಂಡ್ ಬಡಿಯೋದು. ಪ್ರೈಸ್ ದಿ ಲಾರ್ಡ್. ಮಹೋನ್ನತ ದೇವನನ್ನು ಹೊಗಳುವ, ಸ್ತುತಿ ಮಾಡಿ ಅಲ್ಲಿ ಹೊಗಳಿ ಹಾಡುವ ಪರಿಶುದ್ಧರು ಪರಿಶುದ್ಧರು ಅಂತ ಹೇಳುವ ಅವರು ನಿನ್ನನ್ನು ವೆಲ್ಕಮ್ ಮಾಡೋದಲ್ಲಿ
ಹೆಂಗಿರ್ತದೆ? ಪ್ರೈಸ್ ದ ಲಾರ್ಡ್. ಚೆನ್ನಾಗಿರ್ತದೆ ಇಲ್ವೋ? ಕೇಳಿಸ್ಕೊಳ್ಳೋಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅಲ್ವಾ? ಪ್ರೈಸ್ ದ ಲಾರ್ಡ್. ಸೊ ನಾನು ಸತ್ರೆ ಮಾತ್ರ ನನ್ನ ಮುಖಾಂತರ ಈ ಕಾರ್ಯ ಆಗೋದು. ಆದ್ರಿಂದ ಇವತ್ತು ಎಷ್ಟೋ ಜನ ಸತ್ತಿಲ್ಲ. ನಿನ್ನ ಮನೆಯಲ್ಲಿ ಗಂಡನೋ ಹೆಂಡ್ತಿನೋ ಮಕ್ಕಳು ಬದಲಾವಣೆ ಆಗಿಲ್ವಾ? ಇಷ್ಟೇ ತಗೊಳ್ಳಿ, ನೀವಿನ್ನೂ ಸತ್ತಿಲ್ಲ. ನೀವು ಸತ್ರೆ ಅಲ್ಲಿ ಫಲ ಬರುತ್ತೆ. ಹಲ್ಲೆಲೂಯಾ. ನೀವು ಸತ್ರೆ ಯಾರಲ್ಲಿ? ಯೇಸುವಿನಲ್ಲಿ. ನೀವು ಯೇಸುವಿನಲ್ಲಿ ಸತ್ತು ಪುನರುತ್ಥಾನರಾದರೆ ಯೇಸುವಿನೊಂದಿಗೆ ಅಲ್ಲಿ ಫಲ 100% ಗ್ಯಾರಂಟಿ. ಪ್ರೈಸ್ ದ ಲಾರ್ಡ್. ನಮ್ದೇನು ಸಮಸ್ಯೆ ಗೊತ್ತಾ? ಪ್ರೇಯರ್ ಬಂದಾಗ ಸತ್ತೋಗ್ಬಿಡ್ತೀವಿ, ಮನೆಗೆ ಹೋದಾಗ ಜೀವಿಸ್ಬಿಡ್ತೀವಿ, ಜೀವಕ್ಕೆ ಬಂದ್ಬಿಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಯರಲ್ಲಿ ಏನು ಸಂತರಿಗಿಂತ ಮೋಸ ನಾವು. ಹಲ್ಲೆಲೂಯಾ. ಸಂತರಿಗಿಂತ ಮಿಗಿಲಾದವ್ರು ನಾವು. ಮನೆಗೆ ಹೋದಾಗ ಅದು ಎಲ್ಲಿಂದ ಬಂದ್ಬಿಡುತ್ತೋ ಪವರು. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಪವರ್ ಅಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸತ್ತ ಮೇಲೆ ನಿಜವಾಗ್ಲೂ ಒಬ್ಬ ಮನುಷ್ಯನ ಮುಖಾಂತರ ಫಲ ನಾವು ಕಾಣಬೇಕು. ಯಾಕಂದ್ರೆ ಸತ್ತವನು ಎಲ್ಲಾದ್ರೂ ಮಾತಾಡ್ತಾನ? ನೀವು ಮಾತಾಡ್ತೀರಾ? ಓ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಿಜವಾಗ್ಲೂ ತನ್ನನ್ನೇ ತಾನು ಪರಿತ್ಯಜಿಸಿ ಸಾಯಿಸಿ ನಮ್ಮನ್ನ ನಾವು ಸಾಯಿಸ್ಬೇಕು. ಯಾರೆಲ್ಲ ತಮಗೆ ತಾವು ಸತ್ತಿದಾರ ಲೋಕಕ್ಕೆ, ಅವರೇ ಇವತ್ತು ನೀವು 12ನೇ ಅಧ್ಯಾಯ ಓದಿ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಸುತ್ತಲೂ ಮೇಘದೋಪಾದಿಯಲ್ಲಿ ಈ ಪುನೀತರು ಇದ್ದಾರಂತೆ. ಹಲ್ಲೆಲೂಯಾ. ಈ ಪುನೀತರು ನೀವು ಎಲ್ಲಿ ನೋಡ್ತೀರಾ ಅಂದ್ರೆ 11ನೇ ಅಧ್ಯಾಯದಲ್ಲಿ ಸುಮಾರು ಜನ ಇದ್ದಾರೆ. ಅದೇ 11ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳ ಸಮೂಹ. 12ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ ಅದನ್ನೇ ಓದ್ತಾ ಇರೋದಲ್ಲಿ. ಓದ್ತೀರಾ 12ನೇ ಅಧ್ಯಾಯ ಸ್ವಲ್ಪ? ಅದೊಂದು ಕಾರಣ ಇಷ್ಟು ಮಂದಿ ಸಾಕ್ಷಿಗಳು. ಇಷ್ಟು ಮಂದಿ ಏನು ಸಾಕ್ಷಿಗಳು? ಇಷ್ಟು ಮಂದಿ ಏನು? ಈ ಇಷ್ಟು ಮಂದಿ ಅದ್ಭುತ ಮಾಡಿದವರ, ಯೇಸುವನ್ನ ಪ್ರೀತಿಸಿ ಯೇಸುವಿನಿಂದ ನಡೆದವರ? ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟು ಮಂದಿ ಸಾಕ್ಷಿಗಳು ಅಂತ ಹೇಳಿದ್ನಲ್ವಾ? ಇಷ್ಟು ಮಂದಿ ಸಾಕ್ಷಿಗಳು ಅಂದ್ರೆ ಅವ್ರೇನಾದ್ರೂ ಮಿರಾಕಲ್ ಮಾಡಿದ್ರಾ? ಅಲೋ, ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಇದೆಯಾ? ಇಲ್ಲ. ಈಗ ನೋಹ ಏನಾದ್ರೂ ಮಿರಾಕಲ್ ಮಾಡಿದ್ರಾ? ಕುರುಡ್ರಿಗೆ ಕಣ್ ಕೊಟ್ರಾ? ಕುಂಟ್ರಿಗೆ ಕಾಲ್ ಕೊಟ್ರಾ? ಏನ್ ಮಾಡಿದ್ರು ಅವರು? ದೇವರ ವಾಕ್ಯವನ್ನ ವಿಶ್ವಾಸಿಸಿ ಅದರಂತೆ ಜೀವಿಸಿದ್ರು. ಈ 11ನೇ ಅಧ್ಯಾಯದಲ್ಲಿ ಅವರ ಪಟ್ಟಿಯಲ್ಲಿ ಇದಾರಾ? ಈಗ ಜೋಸೆಫ್ ಏನಾದ್ರೂ ದೊಡ್ಡ ದೊಡ್ಡ ಮಿರಾಕಲ್ಗಳನ್ನು ಮಾಡಿದ್ರಾ? ಅವರು ಇದಾರಾ? ಇವರೆಲ್ಲ ಏನಕ್ಕಿದ್ದಾರೆ ಅಂದ್ರೆ ಇವರು ಸಾಕ್ಷಿಗಳು. ಯಾಕೆ ಅಂದ್ರೆ ಯೇಸು ಕರೆದ್ರು, ಆ ಕರೆಗೆ ಹೋಗ್ಬಿಟ್ಟು ಪೂರ್ಣ ಮನಸ್ಸಿನಿಂದ ಯಾರನ್ನು ಹಿಂಬಾಲಿಸಿದ್ರು? ನೀವು ಅದೇ ಮಾಡಿ, ಬೇರೆ ಏನು ಮಾಡಬೇಡಿ. ಯಾರನ್ನ ಹಿಂಬಾಲಿಸಿ? ನಿಮ್ಮ ಮನೆಯಲ್ಲಿರೋರ್ನು ಹಿಂಬಾಲಿಸ್ಬೇಡಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನ ಹಿಂಬಾಲಿಸಿ? ಜೋರಾಗಿ ಯಾರನ್ನ ಹಿಂಬಾಲಿಸಿ? ಯೇಸುವನ್ನ ಹಿಂಬಾಲಿಸ್ರಿ. ಬೈಬಲ್ ಪುಟಗಳಲ್ಲಿ ನೀವಿರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಬೈಬಲ್ನ ದೊಡ್ಡದು ಮಾಡಿ ನಿಮ್ಮ ಹೆಸರು ಬರೆಯಲ್ಲ, ಯೇಸುವಲ್ಲಿ ಇರ್ತೀರ ನೀವು. ಯೇಸು ಕೈಯೆಲ್ಲ ಬರ್ಕೊಂಡಿರ್ತಾರೆ. ಆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಫಿಕ್ಸ್ ನೀವು. ಇಲ್ಲಿ ಇದನ್ನ ಎಕ್ಸ್ಟ್ರಾ ಮಾಡೋದಿಲ್ಲ, ಮಾಡಬಾರ್ದು ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಇದಿಷ್ಟೇನೆ. ಈ 2000 ವರ್ಷ ಆದ್ರೂ ಅಷ್ಟೇನೆ, ಇನ್ಮೇಲಾದ್ರೂ ಕೂಡ ಅಷ್ಟೇನೆ, ಅದರಲ್ಲಿ ಸೇರಿಸೋದಿಲ್ಲ. ಅಂದ್ರೆ ನೀವು ಯಾವಾಗ ಯೇಸುವನ್ನು ಹಿಂಬಾಲಿಸ್ತೀರೋ, ನಿಮ್ಮನ್ನೇ ನೀವು ಪರಿತ್ಯಜಿಸಿ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಮನಸ್ಸು ಮಾಡ್ತೀರೋ, ನಿಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಪಕ್ಕ ಇರ್ತದೆ ಪ್ರಿಯರ್. ಅದನ್ನು ಅಳಿಸ್ಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯ ಆಗೋದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಓದಿ ಅದನ್ನೇ ಓದಿ. ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ. ನೋಡಿ, ಈ ಸುತ್ತಲೂ ಇರುವಾಗ ಅವ್ರನ್ನ ನೋಡ್ಬೇಕು ನಾವು. ಇವತ್ತು ಯಾರನ್ನ ನೋಡಿದ್ರೆ? ಫ್ರಾನ್ಸಿಸ್ ಝೇವಿಯರ್ನ. ಈಗ ಫ್ರಾನ್ಸಿಸ್ ಝೇವಿಯರ್ನ ನೋಡುವಾಗ ಏನ್ ಬರ್ಬೇಕು ನಿಮ್ಗೆ? ಏನ್ ಬರ್ಬೇಕು ನಿಮ್ಗೆ? ಯೇಸುವಿಗಾಗಿ ನಾನು ಈ ಮೈಸೂರು ಬಿಟ್ಟು ನಂಜನಗೂಡಿಗೆ, ನರಸೀಪುರಕ್ಕೆ, ಈ ಕಡೆ ಕುಶಾಲನಗರಕ್ಕೆ ಹೋಗಿ ಅಲ್ಲಿ ಯೇಸುವನ್ನ ಹಂಚಬೇಕು ಅನ್ನುವ ಆ ಒಂದು ಪ್ರೇರಣೆ ಬರಬೇಕು. ಬರ್ತಾ ಇದೆಯಾ? ಪ್ರಾರ್ಥಿಸಿ ಸ್ವಾಮಿ. ಶಿವಾಜಿನಗರ ಚರ್ಚ್ ಮುಂದೆ ನಿಂತ್ಕೊಂಡು, ಅಮ್ಮ ತಾಯೇ ಹಿಂಗಾಗಿದೆ ನಮ್ಮ ಬದುಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ಬಿಡ್ತೀರ ಅಮ್ಮ ತಾಯಿನ? ಇಲ್ಲ, ಫ್ರಾನ್ಸಿಸ್ ಝೇವಿಯರ್ ಯೇಸುವಿಗಾಗಿ ಜೀವಿಸಿದ್ರು.
ನಮ್ಮ ಧರ್ಮ ಕೇಂದ್ರ ಸಂತ ಅಂತೋಣಿಯವರ ಧರ್ಮ ಕೇಂದ್ರ. ಸಂತ ಅಂತೋಣಿಯವರು ಯೇಸುವಿಗಾಗಿ ಭೂಮಿಯಲ್ಲಿ 36 ವರ್ಷಗಳ ಕಾಲ ಬದುಕಿದ್ರು. ಅವರು ಬದುಕಿದ ಪೂರ್ತಿ ಯೇಸುಗಾಗಿನೇ. ಅಂಥ ಸಂತರ ಆ ಒಂದು ಧರ್ಮ ಕೇಂದ್ರದಲ್ಲಿರುವ ನಾನು ಅವರಂತೆ ಯೇಸುವಿನ ವಾಕ್ಯಕ್ಕಾಗಿ ಜೀವಿಸ್ತೀನಿ, ಯೇಸುವಿಗಾಗಿ ಓಡ್ತೀನಿ. ಎಷ್ಟು ಮಂದಿ ಓಡ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಡ್ತಾ ಇದ್ದೀರಾ? ಇನ್ನೇನು ನಾಳೆಯಿಂದ ಓಡಕ್ಕೆ ಶುರು ಮಾಡ್ತೀರೇನೋ, ಕ್ರಿಸ್ಮಸ್ ಬಂತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 24ನೇ ತಾರೀಕು ರಾತ್ರಿ ಒಂದು ಸ್ವಲ್ಪ ಮಾಸ್ಕ್ ಎಲ್ಲ ಹಾಕ್ಕೊಂಡು, ಸ್ವಲ್ಪ ಬೇರೆ ಬಟ್ಟೆ ಹಾಕ್ಕೊಂಡು ಇಲ್ಲಿ ಬಂದು ನಿಂತ್ಕೋಪ, ಯಾರ್ಯಾರು ಯೇಸು ನಿಂಬಾಲಿಸ್ತಾರೆ ಅಂತ ನಿಂಗೆ ಗೊತ್ತಾಗತ್ತೆ. ಹಲ್ಲೆಲೂಯಾ. ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಕ್ಲೀನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ಟೆ ಹಾಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಕಾಸ್ಟ್ಲಿದು ಹಾಕ್ಕೊಳ್ತಾರೆ ಹಾಕ್ಕೊಳ್ಳಿ, ಅದ್ರ ಪ್ರಶ್ನೆ ಅಲ್ಲ. ಯೇಸು ನಿಮ್ಮಲ್ಲಿ ಹುಟ್ಲಿ, ಯೇಸುವನ್ನು ಹಿಂಬಾಲಿಸಿ. ಫ್ರಾನ್ಸಿಸ್ ಝೇವಿಯರನ್ನ, ಸಂತ ಅಂತೋಣಿಯವರನ್ನ, ಮದರ್ ಮೇರಿಯನ್ನ ನೋಡಿದಾಗ ಸುತ್ತಲೂ ಇದಾರಲ್ವಾ, ಇವ್ರನ್ನ ನೋಡುವಾಗ ಇವರಂತೆ ನಾನು ಕೂಡ ಒಂದು ದಿವಸ ಅಲ್ಲಿರಬೇಕು ಅಂತ ಬರಬೇಕು ನಮ್ಮ ಮನಸ್ಸಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದನ್ನು ಬಿಟ್ಬಿಟ್ಟು ನೀವು ನಾನು ಇಲ್ಲೇ ಇರ್ತೀನಿ, ನೀವು ನನಗಾಗಿ ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ. ನೀನೇನು ಡೋಲ್ ಬಡಿತೀಯಾ? ಅಲ್ಲ, ನೀನೇನು ಮಾಡ್ತೀಯ ಭೂಲೋಕದಲ್ಲಿ? ಅವ್ರು ಭೂಲೋಕದಲ್ಲಿ ಇದ್ದವ್ರು ತಾನೆ, ಅವ್ರು ಮಾಡಿದ್ದನ್ನ ನೀನು ಮಾಡು. ಅವ್ರು ಮಾಡು, ನಾನು ನಿನ್ನಿಷ್ಟ ಬಂದಿದ್ದು ಮಾಡು. ಅದಕ್ಕೆಲ್ಲ ಪ್ರಯೋಜನ ಇಲ್ಲ, ಅದಾಗೋದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದೆ ಓದಿ ಚೂಸ್ಬೋಣ. ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ. ನೋಡಿ, ಪಾಪ ಯಾವ್ದು ಗೊತ್ತಾ? ಈ ಯೇಸುವನ್ನು ಅರಿತುಕೊಳ್ಳದೆ ಇರೋದೇ ಪಾಪ. ಪ್ರೈಸ್ ದಿ ಲಾರ್ಡ್. ಬೇರೆ ಯಾವುದು ಅಲ್ಲ ಪಾಪ. ಈ ಯೇಸು ಅರಿವಾಗದೆ ಇದೀವಲ್ವಾ, ಅದೇ ಪಾಪ. ಅದನ್ನ ತಳ್ಳಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ 100 ಮೀಟರ್ಸಾ 200 ಮೀಟರ್ಸಾ? ಅದೇ ಯಾವ ಓಟ? 100 ಮೀಟರ 200 ಮೀಟರ? ನಿತ್ಯ ಜೀವ ಎಂಬ ಓಟದ ಸ್ಪರ್ಧೆಯಲ್ಲಿ. ನಿತ್ಯ ಜೀವವೆಂಬ ಸ್ಪರ್ಧೆ. ಹಲ್ಲೆಲೂಯಾ. ಸಾಧಾರಣ ಸ್ಪರ್ಧೆ ಅಲ್ಲ ಇದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಲೋಕದ ಯಾವುದೇ ಸ್ಪರ್ಧೆ ಅಲ್ಲ ಇದು. ನಿತ್ಯ ಜೀವದ ಸ್ಪರ್ಧೆ, ಅಮರತ್ವದ ಸ್ಪರ್ಧೆ. ಅದರಿಂದಲೇ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಓದಿ ಚೂಸ್ಬೋಣ. ನಮಗೆ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ಏನ್ ಮಾಡೋಣ? ಈ ಭಾಗವಹಿಸ್ಬೇಕಾದ್ರೆ ಮನಸ್ಸು ಬೇಕಲ್ಲ. ಮನಸ್ಸು ಬರೋದು ಯಾವಾಗ ಗೊತ್ತಾ? ಯೇಸು ಅನುಭವ ಆದ್ಮೇಲೆನೆ, ಇಲ್ಲಾಂದ್ರೆ ಮನಸ್ಸು ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಮ್ಮ? ಯೇಸುವಿನ ಅನುಭವ ಆಗದೆ ಈ ಸ್ಪರ್ಧೆಯಲ್ಲಿ ನಾವು ಎಂಟ್ರಿನೇ ಆಗಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಈ ಸ್ಪರ್ಧೆಗೆ ನಾವು ಭಾಗವಹಿಸ್ಲಿಕ್ಕೆ ಮನಸ್ಸು ಮಾಡೋದು ಯಾವಾಗ ಗೊತ್ತಾ? ಈ ಕ್ರಿಸ್ತನ ಅನುಭವ ನನ್ನ ಒಳಗಡೆ ಆದಾಗ, ನನ್ನ ಅನುಭವಕ್ಕೆ ಬಂದಾಗ. ಪೌಲರು ಈ ಓಟವನ್ನು ಆರಂಭಿಸಿದ ಯಾವಾಗ? ಆ ದಮಸ್ಕಸ್ ಹಾದಿಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ಎನ್ಕೌಂಟರ್ ಆದ್ಮೇಲೆನೆ ಓಡ್ಲಿಕ್ಕೆ ಶುರು ಮಾಡಿದ್ದು, ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹೌದು ಅಲ್ವಾ? ಯಾವತ್ತು ನಾನು ನೀವು ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ? ಈ ಅನುಭವ ನನ್ನ ಒಳಗಡೆ ಆದಾಗ. ಸೊ ಅದರಿಂದ ಈ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸೋಣ. ಭಾಗವಹಿಸಿ ಏನ್ ಮಾಡೋಣ? ಮುಂದೆ ವಿಶ್ವಾಸವನ್ನು ಹುಟ್ಟಿಸುವ. ನೋಡಿ, ವಿಶ್ವಾಸವನ್ನ ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು. ಯಾರನ್ನ? ಈಗ ಮೊದಲನೇ ವಾಕ್ಯದಲ್ಲಿ ಸುಮಾರು ಜನ ಪುನೀತರಿದ್ದಾರೆ. ಇದಾರಾ? ಇಲ್ಲ. ಅವ್ರನ್ನಂತ ಯೇಸು ಏನಾದ್ರು ಹೇಳ್ತಾ ಇದ್ದಾರಾ? ಏನಂತ ಹೇಳ್ತಿದ್ದಾರಾ? ಇಲ್ಲ. ಏನಂತ ಹೇಳ್ತಿದ್ದಾರೆ? ಯೇಸು ಸ್ವಾಮಿ ವಿಶ್ವಾಸವನ್ನ ಹುಟ್ಟಿಸುವ, ಅದನ್ನು ಪರಿಪೂರ್ಣಗೊಳಿಸುವ. ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಫ್ರಾನ್ಸಿಸ್ ಝೇವಿಯರ್ ಯಾರಲ್ಲಿ ವಿಶ್ವಾಸ ಇಟ್ರು? ಅವರ ವಿಶ್ವಾಸವನ್ನ ಪೂರ್ತಿ ಯಾರು ಕರೆಸಿದ್ರು? ಯೇಸು ಸ್ವಾಮಿ. ಈಗ ನಾನು ಯಾರಲ್ಲಿ ವಿಶ್ವಾಸ ಇಡಬೇಕು? ಯಾರು ಪೂರ್ತಿ ಕರೆಸ್ತಾರೆ? ಹಾಗಾದ್ರೆ ಯಾರನ್ನ ನೋಡಬೇಕು? ಹಿಂಗೆ ಜೋಸಫಣ್ಣ ಲೀನಕ್ಕನ್ನೇ ನೋಡ್ತಾ ಇದ್ರೆ ಏನು ಬೇಕಾದ್ರೂ ಆಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀವು ಹಿಂಗೇ ಯೇಸುವನ್ನ ನೋಡಿ 100% ಯೇಸು ನಿಮ್ಮ ಮುಖಾಂತರ ಚಲಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾದ್ರೆ ವಿಶ್ವಾಸವನ್ನು ಹುಟ್ಟಿಸೋದು ಯಾರು? ವಿಶ್ವಾಸವನ್ನು ಪೂರ್ತಿ ಮಾಡೋದು ಯಾರು? ಅವರೇ. ಪ್ರೈಸ್ ದಿ ಲಾರ್ಡ್. ಇನ್ಯಾರು ಅಲ್ಲ. ಕೆಲವರು ಹೇಳ್ತಾರೆ, ಅಲ್ಲಿ ನೋಡಿದೆ ಮಿರಾಕಲ್, ಅದಕ್ಕೆ ನನಗೆ ವಿಶ್ವಾಸ ಬಂತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಿಜ ಹೇಳ್ತೀನಿ, ಅಭಿಷೇಕ ಆಗಿ ಅಥವಾ ಏನೇನೋ ಹಾಗೆ ಪಲ್ಟಿ ಹೊಡೆದವರು ಎದ್ದು ಯೇಸುಗಾಗಿ ಮಾತ್ರ ನೇನ್ ಮೇಲೆ ಅಂತ ಹೇಳಿದವರು ಚರಂಡಿಯಲ್ಲಿ ನೋಡಿದ್ದೀನಿ ನಾನು ಎಷ್ಟೋ ಮಂದಿಯನ್ನು. ಪ್ರೈಸ್ ದಿ ಲಾರ್ಡ್. ನಮ್ಮ ಜೊತೆ ಇರೋರನ್ನ, ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಹುಷಾರಾಗಿರಿ. ಒಳಗಡೆ ಯೇಸು ತುಂಬಿಕೊಂಡ್ರೆ
ಚರಂಡಿಗೆ ಹೋಗಲ್ಲ ನೀವು. ಹಲ್ಲೆಲೂಯಾ. ಹೋಗುವಂಥ ಪರಿಸ್ಥಿತಿ ಬಂದರೆ ಯೇಸು ನಿಮ್ಮನ್ನು ಎಳ್ಕೊ ಬರ್ತಾರೆ. ಯಾಕೆಂದರೆ ವಿಶ್ವಾಸ ಕೊಟ್ಟವರು ಅವರೇ, ಅದನ್ನು ಪೂರ್ತಿಕರಿಸಿ ನಡೆಸೋರು ಕೂಡ ಅವರೇ ಆಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಬಿಡೋದಿಲ್ಲ ಅವರು, ನಿಮ್ಮನ್ನು ಬಿಡೋದಿಲ್ಲ. ಒಂದು ವೇಳೆ ಬೀಳುವಂಥ ಸಮಯ ಬಂದರೆ ಅದೇ 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 ಅಧ್ಯಾಯದಲ್ಲಿ ಬೇಕಾದ್ರೆ ಓದಿ ನೋಡಿ, ಒಂದು ಕೊಟ್ಟು ಎಳ್ಕೊ ಬರ್ತಾರೆ ನಿಮ್ಮನ್ನು. ಪ್ರೈಸ್ ದಿ ಲಾರ್ಡ್. 6ನೇ ವಾಕ್ಯ ಅಂತ ಕಾಣುತ್ತೆ, ಓದ್ಬೇಡಿ ಬೇಡ, ಈಗ ಒಂದು ಕೊಟ್ಟು ಎಳ್ಕೊ ಬರ್ತಾರೆ ನಿಮ್ಮನ್ನು. ಹಲ್ಲೆಲೂಯಾ. ಓದಿ ಜೋಸಬಣ್ಣ, ಅದು ಮುಗಿಸ್ಬಿಡಿ ಜೋಸಬಣ್ಣ, ಒಂದು ನಿಮಿಷ. ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ, ಅವರು ಈಗ ನೋಡಿ, ಅವರು ಯೇಸುವಿನ ಮುಂದೆ ಇಡಲಾದ ಸೌಭಾಗ್ಯವನ್ನು. ಈಗ ಯೇಸುವಿನ ಮುಂದೆ ಯಾವ ಸೌಭಾಗ್ಯ ಇಟ್ರು? ಯಾರಿಟ್ರು? ಅಯ್ಯೋ ದೇವ್ರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಹೆಂಗೆ? ಯೇಸುವಿನ ಮುಂದೆ ಒಂದು ಸೌಭಾಗ್ಯ ಇತ್ತು. ಅದೇನದು? ಸ್ವರ್ಗ. ಯಾರಿಟ್ಟಿದ್ರು? ತಂದೆ ದೇವರು. ಆದ್ರೆ ಅವ್ರ ಮುಂದೆ ಒಂದು ಶೋಧನೆ ಇತ್ತು. ಏನ್ ಶೋಧನೆ? ಈ ಲೋಕದ ಪಾಪಗಳು, ಈ ಲೋಕದ ಶಿಲುಬೆ. ಹಲ್ಲೆಲೂಯಾ. ಯಾರ ಶಿಲುಬೆ ಅದು? ನಂದು. ಅವರ ಮುಂದೆ ಒಂದು ಸೌಭಾಗ್ಯವನ್ನು ಇಟ್ಟಿದ್ದಾರೆ ದೇವರು. ಮಗನೇ, ಈ ಶಿಲುಬೆ ನೀನು ಒತ್ತು ಮುಗಿಸಿದ್ರೆ ಪರ್ಮನೆಂಟ್ ನಿಂದೇನೆ. ಏನು? ಸ್ವರ್ಗ. ನೀನೇನ್ ಫಿಕ್ಸ್ ಮಾಡ್ತೀಯ ಅದೇ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಅಧಿಕಾರ ಕೊಟ್ಬಿಟ್ರು? ಯಾರಿಗೆ? ಅದಕ್ಕೆ ತಂದೆ ಹೇಳಿದ್ದು, ಸರ್ವಾಧಿಕಾರವನ್ನು ಯಾರಿಗೆ ಕೊಡಲಾಗಿದೆ? ಯೇಸುವಿಗೆ. ಬಟ್ ಈ ಸೌಭಾಗ್ಯ ಅವ್ರು ಅನುಭವಿಸ್ಬೇಕಾದ್ರೆ ಆ ಸೌಭಾಗ್ಯಕ್ಕಿಂತಲೂ ಮುಂದೆ ಇರುವಂತ ಶೋಧನೆ ಏನ್ ಮಾಡಬೇಕು? ಜಯಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ 40 ದಿವಸ ಫಾಸ್ಟಿಂಗ್. ಯೇಸು ಫಾಸ್ಟಿಂಗ್ ಆದ್ಮೇಲೆ ಬಂದವರು ಯಾರು? ದೇವದೂತರು. ಯಾರು? ಸೈತಾನ ಬಂದ. ಈಗ ಅದೊಂದು ಶೋಧನೆ ಅಲ್ವಾ? ಈಗ ಫಾಸ್ಟಿಂಗ್ ಆದ್ಮೇಲೆ ಶೋಧನೆನೆ. ನಿಮ್ಗೂ ಅಷ್ಟೇ. ಧ್ಯಾನ ಇಲ್ಲಿಂದ ಹೋದ್ಮೇಲೆ ಮನೆಗೆ ಬಿರಿಯಾನಿ ಅಲ್ಲ, ಶೋಧನೆನೆ. ಹಲ್ಲೆಲೂಯಾ. ಶೋಧನೆ ಗೆದ್ದಾಗ ಬಿರಿಯಾನಿ ಕೊಡೋರು ನಿಮ್ಮ ಮನೆಯವರಲ್ಲ, ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅರ್ಥ ಆಗ್ತಿದ್ಯಾ? ಯೇಸುವಿಗೆ ಅವರ ಮುಂದೆ ಇಡಲಾದ ಸೌಭಾಗ್ಯವನ್ನು ಓದಿಸೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ. ಒಂದು ನಿಮಿಷ. ಲೆಕ್ಕಿಸದೆ ಅನ್ನುವ ಜಾಗದಲ್ಲಿ ಒಂದು ರೌಂಡ್ ಮಾಡ್ಕೊಳ್ಳಿ, ಇಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಅವರ ಮುಂದೆ ಇಡಲಾದ ಸೌಭಾಗ್ಯವನ್ನು ಗಳಿಸಲು ಅವಮಾನಗಳನ್ನು ಲೆಕ್ಕಿಸದೆ. ಅವಮಾನಗಳನ್ನು ಏನ್ ಮಾಡಿದೆ? ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ. ಹಲೋ, ನೀವು ನಿಂದೆ ಅವಮಾನಗಳನ್ನು ನಿಮ್ಮ ಜೀವನದಲ್ಲಿ ನಿಂದೆ ಅವಮಾನಗಳು ಯೇಸುವನ್ನು ಹಿಂಬಾಲಿಸುವಾಗ ಇರುತ್ತಾ? ನೀವು ಪರಿತ್ಯಜಿಸಿದ್ರೆ, ನೀವು ಸತ್ತೋದ್ರೆ ನಿಂದೆ ಅವಮಾನಗಳನ್ನು ನೀವೇನ್ ಮಾಡೋದಿಲ್ಲ? ಏನ್ ಮಾಡಲ್ಲ? ಇವತ್ತು ಕೂಡ ಪ್ರೇಯರ್ಗೆ ಬಂದು 10 ವರ್ಷ 5 ವರ್ಷ 6 ವರ್ಷ ಎಲ್ಲ ಆಗಿರುತ್ತೆ. ఎన్నిసార్లు బ్రదర్ ఊరికే ఉండేదే? నేను మనిషి కాదా? నేనేమన్నా దయ్యమని చెప్తున్నా? ಪ್ರೈಸ್ ದಿ ಲಾರ್ಡ್. ನಾನೇನು ಮನುಷ್ಯ ಅಲ್ವಾ? ನನ್ಗೇನು ಕೋಪನೇ ಬರಲ್ವಾ? ನಾನೇನು ದೆವ್ವ ಅಂತ ಹೇಳಿದ್ನ? ನೀವು ಮನುಷ್ಯರೇ. ನೀವು ಮನುಷ್ಯರಾಗಿ ಜಯಿಸಬೇಕಂತಾನೆ ನಿಮಗೆ ಪವಿತ್ರ ಆತ್ಮರನ್ನ ದೇವರು ಕೊಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಈ ಶೋಧನೆಯಲ್ಲಿ ಸೋತೋಗಿ ಪಿಶಾಚಿ ಗುಂಪಿಗೆ ಸೇರಬಾರದು ಅಂತ ದೇವರು ತನಗಿದ್ದ ಆತ್ಮರನ್ನ, ತನಗೆ ದೇವರು ಕೊಟ್ಟ ಆತ್ಮರನ್ನ, ಪರಿಶುದ್ಧ ಆತ್ಮರನ್ನ ದೇವರು ನನಗೂ ನಿಮಗೂ ಕೊಟ್ಟಿದ್ದು ಏನಕ್ಕೆ ಗೊತ್ತಾ? ಯೇಸು ಹೇಗೆ ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ತಂದೆಯ ಸೌಭಾಗ್ಯವನ್ನ ನೋಡಿದ್ರೋ, ಪರಲೋಕ ರಾಜ್ಯವನ್ನ ನೋಡಿದ್ರೋ, ತಂದೆಯನ್ನ ನೋಡಿ ಮುಂದೆ ಹೋದ್ರೋ, ಅದೇ ಪ್ರಕಾರ ನನ್ನ ಈ ಪ್ರಯಾಣದಲ್ಲಿ ನಾನು ಕೂಡ ನನ್ನ ಶಿಲುಬೆಯನ್ನ ಹೊತ್ಕೊಂಡು ತಂದೆ ದೇವರನ್ನ, ಯೇಸು ಕ್ರಿಸ್ತರನ್ನ ನೋಡ್ತಾ ನಾನು ಹೋಗುವಾಗ ನಾನು ಕೂಡ ನನ್ನ ಜೀವಿತದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನ ಲೆಕ್ಕಿಸೋದಿಲ್ಲ. ಇವತ್ತು ನಂದೇನು ಗೊತ್ತಾ? ನಾನು ಎಷ್ಟು ಪ್ರೇಯರ್ ಮಾಡಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ. ನನ್ನ ಗಂಡ ಸರಿಯಿಲ್ಲ, ನನ್ನ ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಇವರೊಬ್ಬರೇ ಸಂತರು, ಇನ್ಯಾರು ಸರಿಯಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀರಂದ್ರೆ ನೀವೇ ಸರಿಯಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೀವು ಸರಿದ್ರೆ ಏನು ಗೊತ್ತಾ ಬರುತ್ತೆ ನಿಮ್ಮ ಬಾಯಿಂದ? ಯೇಸುವಿಗೆ ಶೋಧನೆ ಇತ್ತು, ಯೇಸುವಿಗೆ ಶಿಲುಬೆ ಇತ್ತು. ಯೇಸು ಒತ್ತಿದ್ದು ಅವ್ರ ಶಿಲುಬೆ ಅಲ್ಲ, ನನ್ನ ಶಿಲುಬೆ. ನಾವು ಒತ್ಕೊಳ್ಳೋದು ಯಾರ ಶಿಲುಬೆ? ಯೋಚನೆ ಮಾಡಿ. ಯೇಸು ಒತ್ತಿದ್ದು ನನ್ನ ಶಿಲುಬೆ, ನಾವು ಒತ್ಕೊಳ್ಳೋದು ಯಾರ ಶಿಲುಬೆ? ಈಗ ನಮ್ಮ ಶಿಲುಬೆ ಒತ್ಕೊಂಡು ಹೋಗೋಕ್ಕೂ ನಮಗೆ ಭಾರ. ಯೇಸು ಒತ್ತಿದ್ದು ಅವ್ರ ಶಿಲುಬೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೇಸು ಒತ್ತಿದ್ದು ಅವ್ರ ಶಿಲುಬೆ. ಆಕ್ಚುಲಿ ಬೈಬೇಕು ಯಾರು? ಯೇಸು ನಮ್ಮನ್ನ.
ಏ ಅನಿತಾ ಏನ್ ಮುಟ್ಟಾಳಿ ತರ ಬದುಕಿದ್ಯಲ್ಲ, ನಿನ್ ಶಿಲ್ಬೆ ನಾನು ಹೊರಬೇಕಾ ಅಂತ ನನ್ನ ಬೈಬೇಕು ಯೇಸು. ಅಂಥೋಣಿ ಏನ್ ಬುದ್ಧಿ ಇಲ್ದಿರ ಬದುಕ್ತಾ ಇದೆಯಲ್ವಾ, ನಿನ್ ಶಿಲ್ಬೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ಕೂಡ ಏನೋ ಮಾಡ್ತಾ ಇರೋದು ಅಂತ ನನ್ನನ್ನ ನಾಶ ಮಾಡ್ಬೇಕು ಯೇಸು. ಆದ್ರೆ ಅವ್ರು ಏನೋ ಮಾಡ್ತಾ ಇಲ್ಲ, ಅವರು ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ನನ್ನ ಶಿಲ್ಬೆ ಹೊತ್ಕೊಂಡು ನಾನು ಹೋಗ್ತಾ ಇಲ್ಲ. ಯೋಚನೆ ಮಾಡಿ, ನಾನೇನ್ ಹೇಳ್ತಾ ಇದ್ದೀನಿ, ಹಿಂಗ್ ಹೊತ್ಕೊಂಡು ಅಯ್ಯೋ ಭಾರ, ಅಯ್ಯೋ ಭಾರ, ಅಯ್ಯೋ ನನಗಾಗ್ತಾ ಇಲ್ಲ, ಅಯ್ಯೋ ನನಗಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವುದನ್ನು ಕೂಡ ಏನ್ ಮಾಡ್ಲಿಲ್ಲ, ಲೆಕ್ಕಿಸ್ಲಿಲ್ಲ. ನಾವು ಲೆಕ್ಕಿಸ್ತೀವ? ನೀವೊಬ್ರು ಲೆಕ್ಕಿಸ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ನೀವು, ಅದಕ್ಕೆ ಸಖತ್ತಾಗಿದ್ದೀರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೆಕ್ಕಿಸೋದಿಲ್ವಾ? ಪ್ರತಿ ಸಾರಿ ಲೆಕ್ಕ ಮಾಡೋದೇ ನಮ್ಮ ಕೆಲಸ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವನದಲ್ಲಿ ಆ ಫಲವನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಪ್ರಿಯರೇ, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಯೇಸು ಕ್ರಿಸ್ತರು ತಮ್ಮ ಮುಂದೆ ಇಡಲಾದ ಸೌಭಾಗ್ಯವನ್ನ ಇವತ್ತು ಒಂದು 100 ಗ್ರಾಮ್ ಗೋಲ್ಡ್, ಓಕೆನಾ, 100 ಗ್ರಾಮ್ ಗೋಲ್ಡ್, ಓಕೆನಾ ಲೀನಾ, ಈ ತಿಂಗಳಲ್ಲ ನೀನು ಒಂದು ದಿವಸವೂ ಕೂಡ ರೆಸ್ಟ್ ಮಾಡದೆ 24 ಗಂಟೆ ನಾನು ಹೇಳಿದ ಕೆಲಸ ಮಾಡಿಬಿಟ್ರೆ ಗೋಲ್ಡ್ ನಿಂದೆ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಬರುತ್ತಾ? ಸ್ವತ್ವಾಗ್ಲೂ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಬರುತ್ತಾ ನಿದ್ದೆ? ಏನು ಕಣ್ಮುಂದೆ ಇದೆ? ಏನ್ ಕಣ್ಮುಂದೆ ಇದೆ? ಏನ್ ಕಣ್ಮುಂದೆ ಇದೆ? ಯೋಬ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಬಂಗಾರ, ನನ್ನ ಸರ್ವೇಶ್ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಂಗಾರ ಯಾರು? ನನ್ನ ಬಂಗಾರ ಯಾರು? ಹಾಗಾದ್ರೆ ನಿಮ್ಮ ಬಂಗಾರ ಯಾರಾಗಬೇಕು? ನಿಮ್ಮ ಬಂಗಾರ ಯಾರಾಗಬೇಕು? ಯೇಸು ನಿಮ್ಮ ಬಂಗಾರವಾದ್ರೆ ನಿಮ್ಮ ಮುಂದೆ ಬರುವಂತ ಶೋಧನೆಗಳು ನಿಮ್ಗೆ ಏನು ಅನ್ಸೋದಿಲ್ಲ ಪ್ರಿಯರೇ. ಈಗ ಅನಿಸ್ತಾ ಇದೆ ಅಂದ್ರೆ ಕಾರಣ ಏನು ಗೊತ್ತಾ? ನಾನು ಅದನ್ನ ನೋಡ್ತಾ ಇಲ್ಲ, ಅವ್ರನ್ನ ನೋಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲನೂ ಒಳ್ಳೇದಾಗಿ ಯೋಚನೆ ಮಾಡ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ಒಳಿತಾಗಿ ಧ್ಯಾನ ಮಾಡಿದ್ರೆ, ಒಳಿತಾಗಿ ನೋಡಿದ್ರೆ ಎಲ್ಲವೂ ಒಳ್ಳೇದೇ ಆಗತ್ತೆ. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಹಾಡಿನ ಪುಸ್ತಕ ಮಾಡಕ್ಕೆ ಅಂತ. ಆಗ ನಾನು ನನ್ನ ಜೊತೆಯಲ್ಲಿ ಬಂದಂಥ ಸಹೋದರನಿಗೆ ಹೇಳಿದೆ, ಏನಪ್ಪ ತಲೆ ಎಲ್ಲ ಬೆಳಗಾಗಿದೆ ಅಂತ. ಎಷ್ಟು ಖುಷಿ ಆಯ್ತು ಗೊತ್ತಾ ಆತನ ಮಾತಿಗೆ. ನನಗೆ ಖುಷಿ ಆಗಿದ್ದು ಆತನ ಮಾತಿಗೆ, ಆತನ ಉತ್ತರಕ್ಕೆ ನಾನು ಖುಷಿ ಆಗ್ಬಿಟ್ಟೆ. ಏನ್ ಗೊತ್ತಾ? ಇಲ್ಲ ಬರೋದು, ದೇವರು ಬೆಳ್ಳಿ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಇಲ್ವಾ ಆನ್ಸರ್? ಆತ ಹೇಳ್ತಾನೆ, ಇದು ಬೆಳ್ಳಿ ಬ್ರದರ್, ದೇವ್ರು ಕೊಟ್ಟಿರೋದು, ಇದಕ್ಕೆ ನಾನು ಕಲರ್ ಹಚ್ಚಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂಗೆ ನಿಮಗೆ ಅದು ಏನು ಅನಿಸುತ್ತೋ ಗೊತ್ತಿಲ್ಲ, ನನಗೆ ತುಂಬಾ ಖುಷಿ ಆಗ್ಬಿಡ್ತಾ ಆನ್ಸರು. ನಿಮಗೆ ಅದು ಸಣ್ಣ ವಿಷಯ ಆಗಿರ್ಬೋದು, ನಾನು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನ. ಈಗೇನೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ಲಿಕ್ಕೆ ನೋಡಿ, ಎಷ್ಟು ಸೂಪರ್ ಆಗಿರುತ್ತೆ ನಿಮ್ಮ ಜೀವನ. ಯೋಚನೆ ಮಾಡಿ. ಹಲ್ಲೆಲೂಯಾ. ಸೊ ಈ ಒಂದು ವಾಕ್ಯವನ್ನು ಓದಿ ಮುಗಿಸೋಣ. ಓದ್ಬಿಡಿ ಜೋಸಬಣ್ಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು, ಅವರು ತಮ್ಮ ಮುಂದಿಡಲಾದ ಸ್ವರ್ಗ ರಾಜ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಏನನ್ನ ಸಹಿಸಿಕೊಂಡ್ರು? ಅದು ಯಾರ ಶಿಲುಬೆ? ಯಾವ ಶಿಲುಬೆ? ಯಾರ ಶಿಲುಬೆ? ಯಾವ ಶಿಲುಬೆ? ಯಾವುದರ ಶಿಲುಬೆ? ಪಾಪದ ಶಿಲುಬೆ, ಶಾಪದ ಶಿಲುಬೆ. ಹೌದಾ? ಈಗ ಅವರು ನನ್ನ ಪಾಪದ, ನನ್ನ ಶಾಪದ ಶಿಲುಬೆಯನ್ನ ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವರು ಅದನ್ನ ಅವಮಾನ ಅಂತ ಎಣಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ಇವತ್ತು ನಿಜವಾಗ್ಲೂ ಬಹಳ ದುಃಖ ಆಗುತ್ತೆ. ಇವತ್ತು ಇದನ್ನ ಎತ್ಕೊಂಡು ಹೋಗೋಕು ನಾಚಿಕೆ ನಮಗೆ ಸುಮಾರು ಜನಕ್ಕೆ. ಇದು ಜೀವನ ಸಾವ, ಶಾಪನ ಆಶೀರ್ವಾದನ? ಇದು ಯೇಸುನ ಅಥವಾ ಬೇರೆನಾ? ಎಷ್ಟು ಮಂದಿಗೆ ಇದು ಎಡ್ಕೊ ಬರ್ಲಿಕ್ಕೆ ಖುಷಿ ಆಗ್ತದೆ? ಹಲ್ಲೆಲೂಯಾ. ನಿಜನಾ? ಬಹಳಷ್ಟು ನೋವಾಗುತ್ತೆ ಒಂದೊಂದ್ಸಾರಿ. ಈ ಬೈಬಲ್ ಅನ್ನ ಜೀವನ ಹಿಡ್ಕೊ ಬರಕ್ಕೂ ನಾಚಿಕೆ ನಮ್ಮ ಜನಕ್ಕೆ. ಈ ನಮ್ಮ ಸಭೆಗಳಿಗೆ ಹೋಗ್ತಾರಲ್ವಾ, ಕೆಲವರು ಓದಕ್ಕೂ ಬರೋದಿಲ್ಲ, ಅವ್ರ ಕೈಯಲ್ಲಿ ಬೈಬಲ್ ಇರ್ತದೆ. ಪ್ರೈಸ್ ದಿ ಲಾರ್ಡ್. ನನಗೆ ಒಂದು 130, 128, 130 ಮಕ್ಕಳು ಬ್ಯಾಪ್ಟಿಸಮ್ ಮಕ್ಕಳಿದ್ದಾರೆ. ಅದರಲ್ಲಿ ಒಂದು ಸಹೋದರಿ ಸುಲೋಚನಾ ಅಂತ. ಪ್ರೈಸ್ ದಿ ಲಾರ್ಡ್. ಆಕೆಗೆ ಬೈಬಲ್ ಓದಬೇಕು ಅಂತ ಆಸೆ. ಯಾವಾಗ ಸಿಕ್ಕಿದ್ರು ನನ್ನ ಹತ್ರ ಕೇಳೋದು. ಆಕೆ ಏನ್ ಗೊತ್ತಾ, ಆಕೆಗೆ ಸುಮಾರು ಒಂದು 28, 30, 32 ಆಗಿರ್ಬೋದೇನೋ ಗೊತ್ತಿಲ್ಲ. ನನ್ನ ಬ್ಯಾಪ್ಟಿಸಮ್ ಮಗಳು, ಅವ್ರ ಇಡೀ ಫ್ಯಾಮಿಲಿ ನನಗೆ ಬ್ಯಾಪ್ಟಿಸಮ್ ಮಕ್ಕಳು. ಆಕೆ ನನ್ಗೆ ಹಗ್ ಮಾಡ್ಕೊಂಡು ಒಂದೇ ಕೇಳೋದು, ಏನ್ ಗೊತ್ತಾ, ಎಷ್ಟು ದೊಡ್ಡವರಾಗಿದ್ರು ಕೂಡ ನನ್ನ ಕರೆಯೋದು ಯಾರು ಇಲ್ಲ ಅಂದ್ರೆ ಪಪ್ಪ ಅಂತಾನೆ.
ಯಾರಾದರೂ ಇದ್ರೆ ಬ್ರದರ್ ಅಂತ ಕರೀತಾರೆ. ಇಲ್ಲಾಂದ್ರೆ ಅಪ್ಪ ಈ ಬೈಬಲ್ చదువాల, ఈ బైబిల్ చదివే అట్లా నాకు ప్రేయర్ చేస్తారా? ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಓದುವಾಗ ನನಗೆ ಸಂಕಟ ಆಗುತ್ತೆ, ನಾನು ಓದಬೇಕು, ಆದರೆ ಒಂದನೇ ಕ್ಲಾಸು ಓದಿಲ್ಲ. ನೋಡಿ, ಇವತ್ತು ಅಂಥವ್ರು ಎಷ್ಟು ಆಸೆ ಪಡ್ತಾರೆ, ಅವರಿಗೆ ಇಲ್ಲ. ಆದರೆ ಓದಕ್ಕೆ ಬಂದರೂ ಕೂಡ ಕೆಲವರಿಗೆ ಬೈಬಲ್ ಹಿಡ್ಕೊ ಬರ್ಲಿಕ್ಕೆ ನಮಗೆ ನಾಚಿಕೆ. ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಅದಿದ್ರೆ ಯೇಸು ನಿಮ್ಮ ಕೈಲಿದ್ದಾಗೆ. ಹಲ್ಲೆಲೂಯಾ. ಯೇಸು ನಿಮ್ಮ ಕೈಲಿರ್ತಾರೆ, ಯೇಸು ನಿಮ್ಮೊಂದಿಗೆ ಇರ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಯೇಸುವನ್ನು ನೀವು ಹಿಂಬಾಲಿಸಬೇಕಾದ್ರೆ ಮೊದಲನೇದಾಗಿ ಮನಸ್ಸಿರ್ಬೇಕು. ನಮಗೆ ಮನಸ್ಸಿದ್ರೆ ಖಂಡಿತವಾಗ್ಲೂ ಯೇಸುವನ್ನು ಹಿಂಬಾಲಿಸ್ತಾರೆ ನೀವು. ಆ ಮನಸ್ಸು ನಿಮಗೆ ಬರಬೇಕು ಅಂದ್ರೆ ಆ ಯೇಸುವಿನ ಅನುಭವ ನಮಗೆ ಆಗಬೇಕು. ಎರಡನೇದಾಗಿ ನಾವು ಸಾಯಬೇಕು ಈ ಲೋಕಕ್ಕೆ. ಪ್ರೈಸ್ ದಿ ಲಾರ್ಡ್. ಈಗ ಒಂದ್ಸರಿ ಸತ್ತೋಗ್ಬಿಟ್ಟು ಆಮೇಲೆ ನಾಳೆಯಿಂದ ನಾನು ಸಾಯೋದೇನು ಇರಲ್ವಾ? ಖಂಡಿತ ಅದಾಗಲ್ಲ. ಪ್ರತಿ ದಿನ ನಾವು ಸಾಯ್ಬೇಕು. ಯಾಕೆಂದ್ರೆ ನೀವು ಬದುಕ್ತಾ ಇರೋದು ಸ್ವರ್ಗದಲ್ಲ. ಪ್ರೈಸ್ ದಿ ಲಾರ್ಡ್. ಈ ಭೂಮಿಯ ಯಾರ ವಶದಲ್ಲಿದೆ? ಕೇಡಿಗನ ವಶದಲ್ಲಿದೆ. ಈಗ ಕೇಡಿಗನ ವಶದಲ್ಲಿರುವಾಗ ಪ್ರತಿದಿನ ಸಾಯ್ಬೇಕು ನೀವು, ಪ್ರತಿದಿನ ಸಾಯ್ಬೇಕು, ಪ್ರತಿದಿನ ಹುಟ್ಟಬೇಕು ನೀವು. ಹಲ್ಲೆಲೂಯಾ. ಸೊ ಯಾವಾಗ ನಾವು ಸಾಯ್ತೀವೋ ಆವತ್ತು ನಾವು ಯೇಸುವಿನಲ್ಲಿ ಜೀವಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈಗ ನೋಡಿ, ಉದಾಹರಣೆಗೆ ಲೀನಕ್ಕ ಸತ್ತೋಗ್ಬಿಟ್ಟಿದ್ದಾರೆ. ಲೀನಕ್ಕ ಸತ್ತೋದ್ಮೇಲೆ ನಾನು ಏನು ಬೈದ್ರು ಅವ್ರಿಗೇನು ಅನ್ಸೋದಿಲ್ಲ. ಅನ್ಸತ್ತಾ? ಈಗ ನಾನೇನು ಹೇಳಂಗಿಲ್ಲ. ಯಾಕೆ ಹೇಳಿ? ಜೀವಂತವಾಗಿದ್ದಾರೆ. ಬಂದು ಹೆಂಗ್ ಹೊಡೆದ್ರು ಬಡಿದ್ರು ಏನ್ ಬೇಕಾದ್ರೆ ಆಗ್ಬೋದು. ಹಲ್ಲೆಲೂಯಾ. ನನ್ನ ಮಗನೇ ಏನೋ ಪರ್ಮಿಷನ್ ಕೊಟ್ಟಿದ್ದೀವಂತೆ, ನನ್ನ ಹೆಸರೇ ಹೇಳಿ ಮಾಡಿದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಸತ್ತೋಗಿದ್ರೆ ನಾವೇನು ಹೇಳಿದ್ರು ಕೂಡ ಅವರು ಈ ರೀತಿ ನೀವು ಲೋಕಕ್ಕೆ ಸಾಯ್ಬೇಕು. ಅವಾಗೇನಾಗುತ್ತೆ ಗೊತ್ತಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಯಾವುದಕ್ಕಾಗಿ ಪ್ರಾರ್ಥಿಸ್ತಿರೋ ಅಲ್ಲಿ ನಿಮ್ಮ ಅಲ್ಲ, ದೇವರ ಮಹಿಮೆ ಬೆಳಗಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಆದ್ದರಿಂದ ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಕ್ರಿಸ್ಮಸ್ ಅಂತ ನಾವು ಆಚರಿಸ್ತೀವಿ. ಪ್ರಿಯರೇ, ಕ್ರಿಸ್ತನ್ ಇಲ್ಲದಿದ್ರೆ ಅದು ಕ್ರಿಸ್ಮಸ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿ ನಮಗೆ ಸಣ್ಣ ಪ್ರಾಯದಲ್ಲಿ ಬಟ್ಟೆ ಇಲ್ಲ ಅಂದ್ರೆ ಕ್ರಿಸ್ಮಸ್ ಆಗಲ್ವೋ, ಅದೇ ರೀತಿ ಇವತ್ತು ನಮಗೆ ನಿಜವಾದ ವಿಶ್ವಾಸಿಗಳಿಗೆ ಕ್ರಿಸ್ತನ್ ಇಲ್ಲದಿದ್ರೆ ಕ್ರಿಸ್ಮಸ್ ಅಲ್ಲ. ನಿಮ್ಗೆ ಬಟ್ಟೆ ಹಳೆದಿದೆಯೋ ಹೊಸದಿದೆಯೋ ಯಾವ್ದಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಒಳಗಡೆ ಕ್ರಿಸ್ತ ಇರಬೇಕು. ಅವರಿಲ್ಲದೆ ನಮ್ಮ ಜೀವನ ವ್ಯರ್ಥ. ಪ್ರಿಯರೇ, ನಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳೋಣ. ಯಾವ ರೀತಿ ಆ ಎಲಿಯನನ್ನು ಹಿಂಬಾಲಿಸ್ಲಿಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯ ಅಷ್ಟು ಆತ ಹಿಂಬಾಲಿಸಿದ್ದಾನೆ, ಅಷ್ಟು ಮನಸ್ಸು ಮಾಡಿದ್ದಾನೆ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಇನ್ನೆಷ್ಟು ಪ್ರಾಮಾಣಿಕರಾಗಿ ನೋಡಿ, ಯೋಚನೆ ಮಾಡಿ ನೋಡಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರಿಗೆಲ್ಲ ಸತ್ಯ ಹೇಳ್ಬೇಕು ಅಂದ್ರೆ ಅವರಿಗೆಲ್ಲ ನಾಳೆ ಏನಾಗುತ್ತೆ, ಸ್ವರ್ಗ ಇದೆಯಾ ನರಕ ಇದೆಯಾ ಏನಾದ್ರೂ ಗೊತ್ತಿತ್ತ ಯೇಸು ಕರೆದಾಗ? ಅಲೋ, ಪೇತ್ರನಿಗಾಗಿರ್ಬೋದು, ಪ್ರೇಷಿತರಿಗಾಗಿರ್ಬೋದು ಸ್ವರ್ಗ ನರಕದ ಏನಾದ್ರೂ ಅನುಭವ ಇತ್ತಾ? ಇಲ್ಲ. ನಮಗೆಲ್ಲ ಟೀಚ್ ಮಾಡ್ತಾ ಇದಾರ ದೇವರು, ನಮಗೆ ಎರಡೂ ಇದೆ ಅಂತ ಕನ್ಫರ್ಮ್ ಆಗಿದೆಯಾ? ಆದ್ರೆ ಅವತ್ತೇ ಅವರು ಎಸ್ ಅಂತ ಬಂದ್ರು ಹಿಂದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೆ ಎಲ್ಲ ಗೊತ್ತಾಗಿ ಕೂಡ ಬರ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ದಡ್ಡ್ರು ಯಾರು? ಮೋಸ ಹೋಗಿರೋರು ಯಾರು? ನಾವೇ. ದಯವಿಟ್ಟು ಅದನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸೋಣ. ಈ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ಕ್ರಿಸ್ತನ ಮಳೆ ಸುರಿಬೇಕು, ಕ್ರಿಸ್ತನ ಮಳೆ ಸುರಿಬೇಕು, ಪವಿತ್ರಾತ್ಮನ ಮಳೆ ಸುರಿಬೇಕು. ಒಂದೊಂದು ಕುಟುಂಬದಲ್ಲಿ ಕ್ರಿಸ್ತನ ಜನನವಾಗಬೇಕು, ಒಂದೊಂದು ವ್ಯಕ್ತಿಗಳಲ್ಲಿ ಕ್ರಿಸ್ತನ ಜನನವಾಗಬೇಕು, ಒಂದೊಂದು ಯೌವನಸ್ಥಳಲ್ಲಿ ಕ್ರಿಸ್ತನ ಜನನವಾಗಬೇಕು. ಆಗ ಆ ಯೌವನಸ್ಥೆ ಯಾವನಿಂದನೋ ಯಾರಿಂದನೋ ಹೋಗೋದಿಲ್ಲ. ಯೇಸುವೆ ಸರ್ವಸ್ವವಾಗಿ ಜೀವಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮ್ಮ ಧರ್ಮ ಕೇಂದ್ರಗಳು, ನಮ್ಮ ಕುಟುಂಬಗಳು ಬದಲಾಗಬೇಕಾದರೆ ನಾವು ಯೇಸುವನ್ನು ಹಿಂಬಾಲಿಸೋಣ. ಯೇಸುವಿಗಾಗಿ ಜೀವಿಸಲು ಒಂದು ತೀರ್ಮಾನದೊಂದಿಗೆ ಎದ್ದು ನಿಂತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. 100 ವರ್ಷ ಒಂದು ವ್ಯಕ್ತಿ ಬದುಕಬಹುದು, ಆದರೆ ಯೇಸು ಇಲ್ಲದೆ ನೀವು 100 ವರ್ಷ ಬದುಕಿದ್ರು ಕೂಡ ಅದು ವ್ಯರ್ಥನೆ. ಆ ಯೇಸು ಇದ್ಕೊಂಡು ನೀವೆಷ್ಟು ವರ್ಷ ನಿಮಗೆ ಆಯುಸ್ ಕೊಟ್ಟಿದ್ದಾರೋ ಅಷ್ಟು ವರ್ಷ ಯೇಸುವಿನೊಂದಿಗೆ ಬದುಕಿದೆಯಲ್ವಾ, ಅದೇ ಶಾಶ್ವತವಾಗಿ ಪರಲೋಕ ರಾಜ್ಯದಲ್ಲಿ ನಿಮಗೆ ಬರೋದು. ಪ್ರಿಯ ಸಹೋದರ ಸಹೋದರಿ,
ಹಾಗಾಗಿ ಯೇಸುವನ್ನ ಕಣ್ಣ ಮುಂದೆ ತಂದುಕೊಂಡು ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣವಾಗಿ ಒಂದು ತೀರ್ಮಾನ ಮಾಡಿ, ನಾನು ಯೇಸುವಿಗಾಗಿ ಬದುಕಬೇಕು, ನನ್ನ ಶಿಲುಬೆಯನ್ನು ಹೊತ್ಕೊಂಡು ನಾನು ಯೇಸುವನ್ನು ಹಿಂಬಾಲಿಸಬೇಕು, ನಾನು ನನ್ನ ಮುಂದೆ ಬರುವಂಥ ಸವಾಲುಗಳನ್ನು ಲೆಕ್ಕಿಸಬಾರ್ದು, ನಿಂದೆ ಅವಮಾನಗಳನ್ನು ಲೆಕ್ಕಿಸಬಾರದು. ಯೇಸು ನನ್ನ ಪಾಪವೆಂಬ ಶಿಲುಬೆಯನ್ನ, ನನ್ನ ಭಾರವನ್ನ ಅವರು ಹೊತ್ತುಕೊಂಡು ನನ್ನ ಸಾಲವನ್ನು ತೀರಿಸಿದ್ದಾರೆ. ಈಗ ನನಗಿರುವಂಥ ಸಾಲ ಆ ಯೇಸುವನ್ನ ನಾನು ಅನುಭವಿಸುತ್ತಾ ಅವರು ನನ್ನ ಜೀವಿತದಲ್ಲಿ ಮಾಡಿದ್ದನ್ನ ನಾನು ಅನೇಕರಿಗೆ ಹಂಚಬೇಕು. ಆ ಕಾರ್ಯವನ್ನ ನಾನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನ ನನಗೆ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿ. ಮಾತ್ರವಲ್ಲ, ಮತ್ತೊಮ್ಮೆ ಹೇಳ್ತೇನೆ, 100 ವರ್ಷ ಬದುಕೋದಲ್ಲ ದೇವರಿಗೆ ಬೇಕಾಗಿ, 100 ವರ್ಷ ಬದುಕೋದಲ್ಲ, ಯೇಸು ಇಲ್ಲದೆ 100 ವರ್ಷ ಬದುಕೋದಲ್ಲ ನಮ್ಮ ಜೀವನ. ಎಷ್ಟು ವರ್ಷ ಇರ್ತೀವೋ, ಎಷ್ಟು ದಿವಸ ಇರ್ತೀವೋ, ಅಷ್ಟು ದಿವಸ ಕ್ರಿಸ್ತನೊಂದಿಗೆ, ಯೇಸುವಿನೊಂದಿಗೆ ಬದುಕುವುದೇ ನಿಜವಾದ ಜೀವನ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ, ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ಆ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಅಪ್ಪ, ಆ ಯೇಸುವೇ, ಇದೋಪ್ಪ ನಿನ್ನ ವಾಕ್ಯಗಳನ್ನು ಆಲಿಸಿದ್ದೇವೆ ಅಪ್ಪ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಲೋಕದಲ್ಲಿ ಬದುಕುತ್ತಿರುವಂಥ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟಗಳು ಇದೆ ಅಂತ ನೀವು ಹೇಳಿದ್ದೀರಿ ಅಪ್ಪ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ನಿಮ್ಮನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ವಿಶ್ವಾಸವನ್ನು ಹುಟ್ಟಿಸುವ, ವಿಶ್ವಾಸವನ್ನು ಪೂರ್ತೀಕರಿಸುವ, ನಿಮ್ಮನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಓಡಲು ಬೇಕಾದ ಆ ಶಕ್ತಿಯನ್ನು, ಆತ್ಮನ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸ್ರಿ ಅಪ್ಪ. ಯೇಸುವೆ, ಇಲ್ಲಿ ಬಂದು ಪ್ರಾರ್ಥಿಸುತ್ತಿರುವ, ಇಲ್ಲಿ ಬಂದು ವಾಕ್ಯ ಕೇಳುತ್ತಿರುವ ಈ ನಿನ್ನ ಮಕ್ಕಳಲ್ಲಿ ನಿನ್ನ ವಾಕ್ಯ ಮಾಂಸ ಧರಿಸಲಿ ಅಪ್ಪ. ಇವರ ಜೀವಿತದಲ್ಲಿ ನಿಮ್ಮನ್ನು ಮಾತ್ರವೇ ಗುರಿಯಾಗಿಟ್ಟುಕೊಂಡು ಓಡುವಂತ ಆ ಒಂದು ಮನೋಭಾವ ಉಂಟಾಗಲಿ ಅಪ್ಪ, ಆ ಮನಸ್ಸು ಉಂಟಾಗಲಿ ಅಪ್ಪ. ಒಬ್ಬೊಬ್ಬರು ಕೂಡ ನಿಮ್ಮನ್ನು ಹಿಂಬಾಲಿಸಲು ಬೇಕಾದ ಆತ್ಮನ ಚೈತನ್ಯ ಇವರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಇವರ ಕುಟುಂಬದಲ್ಲಿ ಇರುವಂತ ಎಲ್ಲ ರೀತಿಯ ಬೇಡವಾದ ಸೈತಾನನ ಕಾರ್ಯಗಳು ನಾಶವಾಗಿ ಹೋಗಲಿ ಅಪ್ಪ. ಈ ಒಂದು ದಿನಗಳಲ್ಲಿ ಅಪ್ಪ, ಒಂದು ಒಳ್ಳೆಯ ಕ್ರಿಸ್ತ ಜಯಂತಿ ಯೇಸುವೆ ನಿಮ್ಮೊಂದಿಗೆ ಇವರು ಆಚರಿಸುವಂತಾಗಲಿ ಅಪ್ಪ. ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವಂತಾಗಲಿ ಅಪ್ಪ. ಈ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನ ಬೆಳಕು ಇದೋ ಸ್ವಾಮಿ ಸ್ವೀಕಾರವಾಗಲಿ ಅಪ್ಪ. ಕ್ರಿಸ್ತನ ಬೆಳಕು ಸ್ವೀಕಾರವಾಗಲಿ ಅಪ್ಪ. ಕ್ರಿಸ್ತನ ಬೆಳಕು ಸ್ವೀಕಾರವಾಗಲಿ ಅಪ್ಪ. ಕ್ರಿಸ್ತನ ಜನನವಾಗಲಿ ಅಪ್ಪ. ಕ್ರಿಸ್ತನ ಜನನವಾಗಲಿ ಅಪ್ಪ. ಈ ಒಂದು ಕಾಂಪೌಂಡ್ ಅಲ್ಲಿ ನಿನ್ನ ಪ್ರಸನ್ನತೆ ಯಾವಾಗಲೂ ಇರಲಿ ಅಪ್ಪ. ಧರ್ಮ ಕೇಂದ್ರದ ಗುರುಗಳಲ್ಲಿ ನಿನ್ನ ಪವಿತ್ರಾತ್ಮನ ಚಲನೆ ಉಂಟಾಗಲಿ ಅಪ್ಪ. ಇನ್ನೂ ಹೆಚ್ಚಾಗಿ ಸೇವೆ ಮಾಡಲು ಕೃಪೆ ಕೊಡಿರಿ ಅಪ್ಪ. ಅವರನ್ನು ಬಳಸಿರಿ ಅಪ್ಪ, ಅವರನ್ನು ಉಪಯೋಗಿಸಿರಿ ಅಪ್ಪ. ಯೇಸುವೆ, ಮೈಸೂರು ಧರ್ಮ ಕ್ಷೇತ್ರ ನಿನ್ನ ರಾಜ್ಯವಾಗಲಿ ಅಪ್ಪ. ಪರಲೋಕ ರಾಜ್ಯ ಇಳಿದು ಬರಲಿ ಅಪ್ಪ. ಪರಲೋಕ ರಾಜ್ಯ ಇಳಿದು ಬರಲಿ ಅಪ್ಪ. ನಿನ್ನ ಶಾಂತಿ ಇಳಿದು ಬರಲಿ ಅಪ್ಪ. ನಿನ್ನ ಸಮಾಧಾನ ಇಳಿದು ಬರಲಿ ಅಪ್ಪ. ಒಬ್ಬೊಬ್ಬರ ಶರೀರದಲ್ಲಿರುವ ರೋಗಗಳು ಯೇಸುವೆ ನಿನ್ನ ನಾಮದಲ್ಲಿ ದೂರವಾಗಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ಸ್ತೋತ್ರ, 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 ಸ್ತೋತ್ರ. ಗ್ಲೋರಿ, 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 ಗ್ಲೋರಿ. ಸ್ತೋತ್ರ, 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 ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಆಮೆನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.